ಕೃಷ್ಣವು ಬಲಜ್ಞಾನಕಾರ್ಯವು ಕೃಷ್ಣಾರಮಣರಾಜ್ಯದವು ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜೌ ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೂಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಕರಭಾಜನರು ಕೊಟ್ಟ ಉಪದೇಶವನ್ನು ಇವತ್ತು ನಾವು ಶ್ರವಣ ಮಾಡಬೇಕು. ರಾಜನ ಕೊನೆಯ ಪ್ರಶ್ನೆ, ಯಾವ ಕಾಲದಲ್ಲಿ ಯಾವ ರೂಪದ ಭಗವಂತನನ್ನು ನಾವು ಉಪಾಸನೆ ಮಾಡಬೇಕು ಅನ್ನೋದು. ಕಸ್ಮಿನ್ ಕಾಲೇ ಸ ಭಗವಾನ್ ಕಿಂ ವರ್ಣಃ ಕೀದೃಶಃ ನೃಭಿಃ ನಾಮ್ನಾ ವಾ ಕೇನ ವಿಧಿನಾ ಪೂಜ್ಯತೆ ತದಿಹೋಚ್ಯತಾಂ. ನಿಮಿರಾಜ ಪ್ರಶ್ನಿಸ್ತಾ ಇದ್ದಾನೆ, ಯಾವ ಕಾಲದಲ್ಲಿ ಯಾವ ಬಣ್ಣದ ಯಾವ ರೂಪದ ಭಗವಂತ ಯಾವ ಹೆಸರಿನಿಂದ ಪೂಜ್ಯನಾಗಿದ್ದಾನೆ ಅಂತ ತಿಳಿಸಿ ಅಂತ. ಆವಾಗ 4 ಕಾಲದಲ್ಲಿ, 4 ಕಾಲ ಅಂತ ಹೇಳಿದರೆ ಕೃತ, ತ್ರೇತ, ದ್ವಾಪರ ಮತ್ತು ಕಲಿಯುಗ ಅಂತ ಹೇಳುವ 4 ಕಾಲದಲ್ಲಿ ಭಗವಂತನ 4 ರೂಪಗಳ ಉಪಾಸನೆಯ ಬಗ್ಗೆ ಹೇಳ್ತಾ ಇರುವಂತಹ ಭಾಗ ಇದು. ಕೃತ, ತ್ರೇತ, ದ್ವಾಪರ ಮತ್ತು ಕಲಿ ಅಂತ 4. ಕೃತಂ ತ್ರೇತಾ ದ್ವಾಪರಂಚ ಕಲಿರಿತ್ಯೇಷು ಕೇಶವಃ ನಾನಾ ವರ್ಣಾಭಿಧಾಕಾರಃ ನಾನಾ ಇವ ವಿಧಿನಾ ಇಷ್ಯತೆ ಅಂತ. ನಾನೇವ ವಿಧಿನೇಜ್ಯತೆ, ನಾನಾ ವಿಧಿಯಿಂದ ನಾನಾ ಹೆಸರಿನಿಂದ ಭಗವಂತ 4 ಯುಗದಲ್ಲಿ ಪೂಜ್ಯನಾಗಿದ್ದಾನೆ ಅಂತ ನಿರೂಪಿಸುವ ಭಾಗ. ಭಗವಂತನ 4 ಥರದ ರೂಪಗಳು. ಒಂದು ಕೃತಯುಗದಲ್ಲಿ ಪೂಜ್ಯವಾದಂತಹ ರೂಪ, ಒಂದು ಧ್ಯಾನ ಮಾಡುವ ಸ್ಥಿತಿಯಲ್ಲಿರತಕ್ಕಂತಹ ರೂಪ. ತ್ರೇತಾಯುಗದಲ್ಲಿ ವೇದದ ಮೂಲಕ, ವೇದ ಪಾರಾಯಣಗಳ ಮೂಲಕ ಪೂಜ್ಯವಾಗಿರತಕ್ಕಂತಹ ಭಗವಂತನ ಋಷಿರೂಪ. ದ್ವಾಪರ ಯುಗಕ್ಕೆ ಬಂದಾಗ ಯಜ್ಞದಿಂದ ಪೂಜ್ಯವಾದ ಒಂದು ಕ್ಷತ್ರಿಯಾಕಾರದ ಭಗವಂತನ ರೂಪ, ಕಿರೀಟವನ್ನು ಧಾರಣೆ ಮಾಡಿರತಕ್ಕಂತಹ ರೂಪ. ಕಲಿಯುಗಕ್ಕೆ ಬಂದಾಗ ಕೃಷ್ಣವರ್ಣನಾದಂತಹ ಕೃಷ್ಣ ರೂಪ ಅಂತ. ಇದು 4 ಯುಗದಲ್ಲಿ ಪೂಜ್ಯವಾದ ರೂಪಗಳು. ಅದರಲ್ಲಿ ಕೃತಯುಗಕ್ಕೆ ಸಂಬಂಧಪಟ್ಟ ರೂಪ ಅದು ಬೆಳ್ಳಗಿನ ರೂಪ. ತ್ರೇತಾಯುಗಕ್ಕೆ ಬರುವಾಗ ಕೆಂಪು ರೂಪ. ದ್ವಾಪರ ಯುಗಕ್ಕೆ ಬಂದಾಗ ಶ್ಯಾಮ. ಶ್ಯಾಮ ಅಂದರೆ ಕಪ್ಪು ಅಂತ ಅರ್ಥ ಅಲ್ಲ, ಇಲ್ಲಿ ಶ್ಯಾಮ ಅಂತ ಹೇಳಿದರೆ ಹರಿತ್ ಅಂದರೆ ಪಚ್ಚೆ ಬಣ್ಣದ, ಹಸಿರು ಬಣ್ಣದ ಭಗವಂತನ ಸ್ವರೂಪ. ಆಮೇಲೆ ಕಲಿಗೆ ಬಂದಾಗ ಕೃಷ್ಣವರ್ಣ ಅಂದರೆ ಕಪ್ಪು ಬಣ್ಣದ ರೂಪ. ಹೀಗೆ ಬಣ್ಣಗಳಲ್ಲೂ ವ್ಯತ್ಯಾಸ ಇದೆ. ಮೊದಲನೇದ್ದು ಒಂದೊಂದನ್ನು ಗಮನಿಸುವ. ವಸ್ತುತಃ ನಾವು ಗಮನಿಸಬೇಕಾದದ್ದು ಕಲಿಯುಗದಲ್ಲಿ ಉಪಾಸ್ಯವಾದ ರೂಪ ಮಾತ್ರ ತಿಳ್ಕೊಂಡ್ರೆ ಸಾಕು, ಯಾಕಂದರೆ ನಮ್ಮ ಉಪಾಸನೆಗೆ ಸಂಬಂಧಪಟ್ಟದ್ದು. ಆದರೆ ಕೃತತ್ರೇತಾ ದ್ವಾಪರದಲ್ಲೂ ಕೂಡ ಭಗವಂತನ ಯಾವ ರೂಪ ಧ್ಯೇಯವಾಗಿದೆ, ಯಾವ ರೂಪ ಪೂಜ್ಯವಾಗಿದೆ ಅಂತ ಹೇಳಿದರೆ, ಕೃತೇ ಶುಕ್ಲಃ ಚತುರ್ಬಾಹು ಜಟಿಲಃ. ಕೃತಯುಗದಲ್ಲಿ ಚತುರ್ಬಾಹುವಾದ ಭಗವಂತನ ಶುಕ್ಲ ರೂಪ, ಬಿಳಿ ಬಣ್ಣದ ರೂಪ, ಅದು ಜಟಿಲಃ, ಜಟೆಯನ್ನು ಧಾರಣೆ ಮಾಡಿರುವ ಒಂದು ತಪಸ್ವಿಯ ರೂಪ. ಜಟಿಲ ಅಂದರೆ ಜಟಾಧಾರಿ ಅಂತ ಅರ್ಥ. ಗಡ್ಡ ಮತ್ತು ಜಟೆ 2 ಇದ್ದಾಗ ಅದನ್ನು ಜಟಿಲ ಅಂತ ಕರೀತಾರೆ. ಜಟಿಲಃ ವಲ್ಕಲಾಂಬರ. ಮೈಯಲ್ಲಿ ಧರಿಸಿದ ಬಟ್ಟೆ ಯಾವುದು? ವಲ್ಕಲ. ವಲ್ಕಲ ಅಂದರೆ ತೊಗಟೆ, ವೃಕ್ಷದ ತೊಗಟೆಗಳಿಂದ ನಿರ್ಮಾಣ ಮಾಡಿದ ಬಟ್ಟೆಗಳನ್ನು ಧರಿಸಿರತಕ್ಕಂಥದ್ದು. ಆದರೆ ಸೊಂಟದಲ್ಲಿ ವಲ್ಕಲವನ್ನು ಧರಿಸಿದ್ದಾನೆ. ಮೈ ಮೇಲೆ ಕೃಷ್ಣಾಜಿನಃ, ಕೃಷ್ಣಾಜಿನವನ್ನು. ಕೃಷ್ಣ ಅಂದರೆ ಕಪ್ಪು, ಕಪ್ಪಾದ ಅಜಿನ ಅಂತ ಹೇಳಿದರೆ ಅದು ಕೃಷ್ಣ ಮೃಗದ ಅಜಿನ. ಸಾಮಾನ್ಯವಾಗಿ ಅಜಿನ ಧಾರಣೆಗೆ ವಿಹಿತವಾದ ಪ್ರಾಣಿಗಳಲ್ಲಿ
ಮೊದಲ ಸ್ಥಾನವನ್ನು ಅಲಂಕರಿಸುವಂಥದ್ದು ಕೃಷ್ಣಮೃಗ. ಕೃಷ್ಣಮೃಗ ಆದ ಮೇಲೆ ಹರಿಣ, ಹರಿಣ ಆದ ಮೇಲೆ ವ್ಯಾಘ್ರ ಅಂತ ಈಗ ಅಜಿನಗಳಿಗೆ ಸಂಬಂಧಪಟ್ಟ ಹಾಗೆ ವ್ಯವಸ್ಥೆ ಇದೆ. ಕೃಷ್ಣಮೃಗ ಅನ್ನೋದು ಅದು ಒಂದು ಥರದ ಜಿಂಕೆಯೇ, ಜಿಂಕೆಯ ಒಂದು ಪ್ರಭೇದ. ಹೇಗೆ ಹಸುಗಳಲ್ಲಿ ಅನೇಕ ಪ್ರಭೇದಗಳಿಲ್ವ, ಹಸುಗಳಲ್ಲಿ ಹಳ್ಳಿಕಾರು ಅನ್ನೋದು ಒಂದು ಪ್ರಭೇದ ಇದೆ, ಇಲ್ಲ ಮಲ್ನಾಡು ಗಿಡ್ಡ ಅನ್ನೋದು ಒಂದು ಪ್ರಭೇದ, ಪುಂಗನೂರು ಅನ್ನೋದು ಪ್ರಭೇದ, ಅಮೃತಮಹಲ್ ಅನ್ನೋದು ಪ್ರಭೇದ, ಕಪಿಲ ಅನ್ನೋದು ಒಂದು ಪ್ರಭೇದ. ಹಸುಗಳಲ್ಲಿ ಅನೇಕ ಪ್ರಭೇದಗಳಿದ್ದ ಹಾಗೆ ಆ ಒಂದೊಂದು ಪ್ರಭೇದದಿಂದ ಲಭ್ಯವಾಗುವ ಹಾಲಿನಿಂದ ನಿಷ್ಪಾದನೆ ಮಾಡಿದಂತಹ ಮೊಸರು, ಅದರಿಂದ ಲಭ್ಯವಾದಂತಹ ನವನೀತ ಘೃತಗಳು, ಇದರದ್ದೆಲ್ಲ ಗುಣಧರ್ಮಗಳು ಬೇರೆ ಬೇರೆ ಇರ್ತದೆ. ಆಯುರ್ವೇದದ ಪ್ರಕಾರ ಇಂತಹ ಹಸುವಿನದ್ದೇ ಆಗಬೇಕು, ಇಂತಹ ರೋಗ ವಾರಣೆಗೆ ಅಂತ ಆಯುರ್ವೇದ ಹೇಳ್ತದೆ. ಅಂದರೆ ಆ ಹಸುವಿನ ಪ್ರಭೇದ ಬೇರೆ ಆದರೆ ನಾವು ಹೇಳುವುದದು ಗೋವು ಅಂತ ಹೇಳಿದರೂ ಕೂಡ ಅದರಲ್ಲಿ ಬೇರೆ ಬೇರೆ ಪ್ರಭೇದಗಳಿರುವ ಹಾಗೆ ಜಿಂಕೆ ಅಂತ ಸಾಮಾನ್ಯವಾಗಿ ಹೇಳಿದರೂ ಜಿಂಕೆಗಳಲ್ಲಿ ಅನೇಕ ಜಾತಿಯ ಜಿಂಕೆಗಳಿದ್ದಾವೆ. ಅದರಲ್ಲಿ ಒಂದು ಜಾತಿಯ ಜಿಂಕೆ ಕೃಷ್ಣ ಮೃಗ ಅಂತ ಕರೀತೇವೆ, ಕಡಲೆ ಕೃಷ್ಣ ಅಂತ ಅದನ್ನು ಕರೀತಾರೆ. ಆ ಕೃಷ್ಣ ಮೃಗದ ಚರ್ಮ ಅದು ಕೃಷ್ಣಾಜಿನ ಅಂತ ಅದನ್ನು ಕರೆಯುವುದು. ಜಿಂಕೆಯ ಚರ್ಮವನ್ನೆಲ್ಲ ಕೃಷ್ಣಾಜಿನ ಅಂತ ಕರೆಯುವುದಿಲ್ಲ, ಅದನ್ನು ಹರಿಣಾಜಿನ ಅಥವಾ ಏಣಾಜಿನ ಅಂತ ಕರೀತಾರೆ. ಈ ಭಗವಂತನ ಶುಕ್ಲ ರೂಪ ಏನಿದೆ ಅದು ಕೃತೆ ಶುಕ್ಲ ಚತುರ್ಬಾಹು ಜಟಿಲ ವಲ್ಕಲಾಂಬರ, ಅದರ ಜೊತೆಗೆ ಕೃಷ್ಣಾಜಿನೋಪವೀತಾಕ್ಷಾನ್ ಬಿಭ್ರತ್ ದಂಡಕಮಂಡಲು. ಈತ ಕೃಷ್ಣಾಜಿನಗಳನ್ನು ಧರಿಸಿದ್ದಾನೆ ಮೈ ಮೇಲೆ ಕೃಷ್ಣಾಜಿನ, ಸೊಂಟಕ್ಕೆ ಸುತ್ತಿರತಕ್ಕಂತಹ ವಲ್ಕಲ, ಅದರ ಜೊತೆಗೆ ಶುಕ್ಲನಾಗಿದ್ದಾನೆ. ಕೈಯಲ್ಲಿ ಏನೇನು ಹಿಡ್ಕೊಂಡಿದ್ದಾನೆ, 4 ಬಾಹು ಹೇಳಿದಿರಲ್ವ, ಅಂದರೆ ಒಂದರಲ್ಲಿ ಅಕ್ಷ ಅಂದರೆ ಅಕ್ಷಮಾಲೆ ಅಂದರೆ ಜಪಮಣಿ ಸರ ಅಂತ ಅರ್ಥ. ಜಪಮಣಿ ಸರವನ್ನು ಧರಿಸಿದ್ದಾನೆ. ಅದು ಅಕ್ಷ ಅಂದರೆ ಕಮಲಾಕ್ಷವೂ ಆಗ್ಬೋದು, ಇಲ್ಲ ತುಳಸಿಯ ಮಣಿಯೂ ಆಗ್ಬೋದು. ಸಾಮಾನ್ಯವಾಗಿ ಅಕ್ಷ ಅಂದರೆ ಒಂದೋ ರುದ್ರಾಕ್ಷ ಒಂದೋ ಕಮಲಾಕ್ಷವನ್ನು ತಗೊಳ್ಳೋದು. ಈ ಜಪದ ಮಣಿ ಅಂದರೆ ಮಣಿ ಸ್ವಲ್ಪ ದೊಡ್ಡದಿರಬೇಕು, ಅದಕ್ಕೋಸ್ಕರ ಕಮಲಾಕ್ಷ ಮಣಿಯನ್ನು ಜಪಮಾಲೆಯನ್ನಾಗಿ ಸ್ವೀಕರಿಸುವ ವಿಧಾನವನ್ನು ಹೇಳಿದ್ದಾರೆ. ಅದನ್ನ ಅಕ್ಷಮಾಲೆಯನ್ನು ಧರಿಸಿದ್ದಾನೆ. ಜೊತೆಗೆ ದಂಡವನ್ನು ಮತ್ತೊಂದು ಕೈಯಲ್ಲಿ ಧರಿಸಿದ್ದಾನೆ, ಇನ್ನೊಂದು ಕೈಯಲ್ಲಿ ಕಮಂಡಲು ಧರಿಸಿದ್ದಾನೆ. ಇಲ್ಲಿ ದಂಡ ಅಂದರೆ ಮನುಷ್ಯರನ್ನು ನಾಯಿಗಳನ್ನು ಓಡಿಸುವುದಕ್ಕಿರುವ ದಂಡ ಅಲ್ಲ, ತಪಸ್ವಿಗಳು ಧರಿಸತಕ್ಕಂಥ ಬ್ರಹ್ಮದಂಡ ಅಂದರೆ ಅದನ್ನು ತನ್ನ ಕೈಗೆ ಆಧಾರವನ್ನಾಗಿ ಕೊಟ್ಟಾಗ ಈ ಭಾಗದಲ್ಲಿ ದಂಡದ ಸ್ಪರ್ಶ ಆದಾಗ ಅವನ 2 ಮೂಗುಗಳಲ್ಲೂ ಸಮಾನಾಕಾರವಾಗಿ ಗಾಳಿ ಹೊರಗೆ ಹೋಗುತ್ತೆ. ಸಾಮಾನ್ಯವಾಗಿ ನಮ್ಮ ಸ್ಥಿತಿ ಹೇಗಿರ್ತದೆ, ನಾವು ಶ್ವಾಸೋಚ್ಛ್ವಾಸ ತಗೊಳ್ಳುವಾಗ ಒಂದು ಮೂಗಿನಿಂದ ಸರಿಯಾಗಿ ಗಾಳಿ ಬರ್ತಾ ಇರ್ತದೆ, ಮತ್ತೊಂದು ಸ್ವಲ್ಪ ಮುಚ್ಚಿರ್ತದೆ. ಅಂದರೆ ನಮ್ಮ ಚಂದ್ರನಾಡಿ ಶುದ್ಧಿ ಇರುವುದಿಲ್ಲ. 2 ನಾಡಿಗಳು ಏಕಕಾಲದಲ್ಲಿ, ಸೂರ್ಯನಾಡಿ ಚಂದ್ರನಾಡಿಗಳು ಶುದ್ಧವಾಗಿರುವುದಿಲ್ಲ, ಇಡಾಪಿಂಗಲಗಳು ಶುದ್ಧವಾಗಿರುವುದಿಲ್ಲ. ದಿನದ ಯಾವುದೋ ಒಂದು ಕಾಲದಲ್ಲಿ 2 ನಾಡಿಯು ಶುದ್ಧವಾಗಿ ಏಕ ರೀತಿಯಲ್ಲಿ 2 ಮೂಗಿನಲ್ಲೂ ಶ್ವಾಸೋಚ್ಛ್ವಾಸ ನಡೀತಾ ಇರ್ತದೆ. 2 ಮೂಗಿನಲ್ಲೂ ಸರಿಯಾಗಿ ಶ್ವಾಸೋಚ್ಛ್ವಾಸ ನಡೆಯುವ ಸ್ಥಿತಿಯಲ್ಲಿ ಆತನ ಮನಸ್ಸು ಧ್ಯಾನಕ್ಕೆ ಪಕ್ವವಾಗ್ತದೆ. ನಾವು ಗಮನಿಸ್ಬೋದು, ಸಾಮಾನ್ಯವಾಗಿ ಬದರಿ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ನಾವು ಪದ್ಮಾಸನ ಹಾಕಿ ಕೂತರೆ 2 ಮೂಗಿನಲ್ಲೂ ಕೂಡ ಸಮಾನಾಕಾರವಾಗಿ ಗಾಳಿ ಹೊರಗೆ ಹೋಗ್ತದೆ. ಅಂದರೆ ಆ ದೇಶಕ್ಕೆ ಮಹತ್ವ ಇದೆ ಅಂತ ಅದರಿಂದ ಗೊತ್ತಾಗ್ತದೆ. ಆ ದೇಶ ಅದು ಧ್ಯಾನಕ್ಕೆ ಅತ್ಯಂತ ಉಚಿತವಾದದ್ದು, ಯೋಗಾಭ್ಯಾಸಕ್ಕೆ ಅತ್ಯಂತ ಉಚಿತವಾದದ್ದು. ಆದರೆ ನಾವು ಬೆಂಗಳೂರಿನಲ್ಲಿ ಕೂತುಕೊಂಡು ನಾವು ಶ್ವಾಸೋಚ್ಛ್ವಾಸ ಮಾಡಿದರೆ 2 ಮೂಗಿನಲ್ಲೂ ಸಮಾನ ರೀತಿಯಲ್ಲಿ ಗಾಳಿ ಹೊರಗೆ ಹೋಗುವುದಿಲ್ಲ. ಆದರೆ ಒಂದು ಪರೀಕ್ಷೆ ಮಾಡ್ಬೋದು, ನಾವು ಯಾವುದೋ ಒಂದು ದಂಡವನ್ನು ನಮ್ಮ ಈ ತೋಳಿನ ಭಾಗಕ್ಕೆ ಕಂಕುಳಿಗೆ ಅದನ್ನು ಭಾರವಾಗಿ ಅದಕ್ಕೆ ಒತ್ತಿ ಹಿಡಿದು ಒಂದು ಸ್ವಲ್ಪ ಹೊತ್ತು ಕೂದರೆ 2 ಮೂಗಿನಲ್ಲೂ ಸಮಾನವಾಗಿ ಶ್ವಾಸೋಚ್ಛ್ವಾಸ ನಡೆಯುತ್ತೆ. ಹಿಂದೆ ಋಷಿಮುನಿಗಳು ಒಂದು ದಂಡವನ್ನು ತಮ್ಮ ಕಂಕುಳಿಗೆ ಆಧಾರವಾಗಿ ಕೊಡುವುದರ ಮೂಲಕ ತಮ್ಮ ನಾಡೀ ಶುದ್ಧಿಯನ್ನು ಮಾಡಿಕೊಳ್ತಾ ಇದ್ದರು ಅನ್ನೋದು ಇದರಿಂದ ಗಮನಕ್ಕೆ ಬರ್ತದೆ. ಅಂತಹ ದಂಡವನ್ನು ಬ್ರಹ್ಮದಂಡ ಅಂದರೆ ತಾವು ಬ್ರಹ್ಮ ಅಂದರೆ ವೇದದ ಉಪಾಸನೆಗೋಸ್ಕರ ತಾವು ಕುಳಿತ ಸಂದರ್ಭದಲ್ಲಿ ಬಳಸುವ ದಂಡವಾದ್ದರಿಂದ ಅದಕ್ಕೆ ಬ್ರಹ್ಮದಂಡ ಅಂತ ಹೆಸರು. ವಸಿಷ್ಠರ ಬ್ರಹ್ಮದಂಡದಲ್ಲಿ ಏನು ಶಕ್ತಿ ಇತ್ತು, ವಸಿಷ್ಠರ ಬ್ರಹ್ಮದಂಡವನ್ನು ಹಿಡ್ಕೊಂಡು ಅರುಂಧತಿ ತಾನೇ ಸ್ವತಃ ಅಸುರರನ್ನೆಲ್ಲ ಎದುರಿಸಿ ಬಿಟ್ಟಿದ್ದಾಳೆ ಅಂತ ಕಥೆಯನ್ನು ಪುರಾಣದಲ್ಲಿ ಕೇಳ್ತೇವೆ. ಬ್ರಹ್ಮದಂಡಕ್ಕೆ ಅಂಥ ಶಕ್ತಿ ಇದೆ. ಸ್ವತಃ ವಿಶ್ವಾಮಿತ್ರ ಕೌಶಿಕ ತಾನು ವಸಿಷ್ಠರು ಇಲ್ಲದೇ ಇದ್ದ ಹೊತ್ತಿಗೆ ಯುದ್ಧಕ್ಕೆ ಬಂದವ, ಇಲ್ಲಿ ವಸಿಷ್ಠರ ಆಶ್ರಮವನ್ನು ಭಸ್ಮಗೈಬೇಕು ಅಂತ ಪ್ರಯತ್ನಿಸಿದಾಗ ಅರುಂಧತಿ ದೇವಿ ತಾನು ಸ್ವತಃ ಆ ವಸಿಷ್ಠರ ಬ್ರಹ್ಮದಂಡವನ್ನು ಹಿಡ್ಕೊಂಡು ಮುಂದೆ ಬಂದರೆ ಆ ಬ್ರಹ್ಮದಂಡ ಆತ ಪ್ರಯೋಗಿಸಿದ ಎಲ್ಲ ಅಸ್ತ್ರಶಸ್ತ್ರಗಳನ್ನೆಲ್ಲ ನುಂಗಿ ಹಾಕಿತು ಅಂತ ಕಥೆ ಹೇಳ್ತೇವೆ. ಅಂದರೆ ಆ ಬ್ರಹ್ಮದಂಡವೂ ಕೂಡ ಅಂತಹ ಶಕ್ತಿಯನ್ನು ಪಡೆದಿರ್ತದೆ. ಅಂತಹ ದಂಡವನ್ನು
ಕಮಂಡಲು ಅನ್ನುವುದು ಶುದ್ಧಿಗೋಸ್ಕರ ಬೇಕಾಗುವಂಥದ್ದು. ಸಾಮಾನ್ಯ ಋಷಿಮುನಿಗಳು ಬ್ರಹ್ಮಚಾರಿಗಳು ಕೈಯಲ್ಲಿ ಒಂದು ಚೊಂಬು ನೀರು ಹಿಡ್ಕೊಂಡೇ ಇರಬೇಕು ಅಂತ, ಯಾಕಂದರೆ ಆಗಾಗ ಆಚಮನಕ್ಕೆ ಬೇಕಾಗ್ತದೆ ಅಂತ ಲೆಕ್ಕ. ಅದಕ್ಕೆ ಕಮಂಡಲುವನ್ನು ಹಿಡ್ಕೊಳ್ಳೋದು ಯಾಕೆ? ಕಮಂಡಲು ಅಂತ ಹೇಳಿದರೆ ದ್ವಿಮುಖಿ, ಅದಕ್ಕೆ ನೀರು ಹಾಕುವ ಬಾಯಿ ಬೇರೆ, ನೀರು ಹೊರಗೆ ಬರುವ ಬಾಯಿ ಬೇರೆ, ಗಿಂಡಿ ಅಂತ ಕರಿತೇವಲ್ಲ, ದ್ವಿಮುಖಿ, ಅದನ್ನು ಕಮಂಡಲು ಅಂತ ಕರೆಯೋದು. ಈ ಕಮಂಡಲುವಿನ ಅನುಕೂಲತೆ ಏನು ಅಂತೇಳಿದರೆ, ಅದರಲ್ಲಿ ನಾವು ನೀರು ತೆಗೆದು ಬಿಟ್ಟರೆ ಅದು ಅಶುಚಿಯಾಗುವುದಿಲ್ಲ. ಕಮಂಡಲುವಿನಲ್ಲಿ ನೀವು ಆಚಮನ ಮಾಡಿದರೆ ಉಳಿದ ನೀರು ಅಶುಚಿಯಾಗುವುದಿಲ್ಲ. ಯಾಕಂದರೆ ನೀರು ತೆಗೆಯುವುದು ನಾವು ಕಮಂಡಲುವಿನಿಂದ ಅಲ್ಲ, ಅದರ ಬಾಯಿಯಿಂದ ತೆಗೆಯುವುದರಿಂದ ಅದು ಅಶುಚಿಯಾಗುವುದಿಲ್ಲ ಅಂತ. ಅದಕ್ಕೋಸ್ಕರ ಆಚಮನ ಮಾಡಿ ಅದೇ ನೀರಿನಿಂದ ಶಾಪ ಕೊಡುವುದೋ ವರ ಕೊಡುವುದೋ ಅದಕ್ಕೆ ಅನುಕೂಲವಾಗುವ ದೃಷ್ಟಿಯಿಂದ ಋಷಿಮುನಿಗಳು ಕೈಯಲ್ಲಿ ಕಮಂಡಲುವನ್ನು ಧಾರಣೆ ಮಾಡಿಕೊಂಡಿರ್ತಾರೆ. ಅಂತಹ ಋಷಿಸ್ವರೂಪದ ಭಗವಂತನ ಶುಕ್ಲ ರೂಪ, ಬಿಳಿ ಬಣ್ಣದ ಸತ್ವಸ್ವರೂಪದ ಭಗವಂತನ ರೂಪ, ಅದನ್ನು ನಾವು ಕೃತಯುಗದಲ್ಲಿ ಧ್ಯಾನ ಮಾಡ್ತಕ್ಕಂಥದ್ದು. ಅಂದರೆ ಕಲಿಯುಗದಲ್ಲಿ ಅದರ ಬಗ್ಗೆ ಯೋಚನೆ ಮಾಡಬಾರ್ದು ಅಂತಲ್ಲ. ಕಲಿಯುಗದಲ್ಲಿ 4 ಕಾಲದ ಭಗವದ್ರೂಪದ ಚಿಂತನೆ ಇದೆ. ಈ ಅವತಾರಗಳು ಆಯಾ ಕಾಲದಲ್ಲಿ ಅವನ ಧ್ಯಾನಕ್ಕೆ ಸಂಬಂಧಪಟ್ಟಂತಹ ಪ್ರತಿಬಂಧಕಗಳನ್ನು ನಿವೃತ್ತಿ ಮಾಡುವವುಗಳು. ಅಂದರೆ ಕೃತಯುಗದಲ್ಲಿ ಮೋಕ್ಷಾರ್ಥಿಯು ಉಪಾಸನೆ ಮಾಡಬೇಕಾದದ್ದು ಗುರುಗಳಿಂದ ಉಪದಿಷ್ಟವಾಗಿರತಕ್ಕಂತಹ ತನ್ನ ಸ್ವರೂಪವನ್ನು. ಸ್ವರೂಪ ಅಂದರೆ ಏನು? ಬಿಂಬರೂಪ ಅಂತ ಕರಿತೇವೆ. ಭಗವಂತ ಒಬ್ಬೊಬ್ಬನಿಗೆ ಒಂದೊಂದು ಬಿಂಬದಿಂದ ಉಪಸ್ಥಿತನಾಗಿರ್ತಾನೆ. ಆತ ಆ ಬಿಂಬವನ್ನು ಉಪಾಸನೆ ಮಾಡುವುದರ ಮೂಲಕ ಮೋಕ್ಷವನ್ನು ಪಡೆಯುವುದಕ್ಕೆ ಅವಕಾಶ ಇರುವುದು. ಆದರೆ ಆ ಬಿಂಬೋಪಾಸನೆಗೆ ಸಂಬಂಧಪಟ್ಟ ಹಾಗೆ ಬರುವ ಪ್ರತಿಬಂಧಕಗಳ ನಿವೃತ್ತಿಗೋಸ್ಕರ ಈ ಬೇರೆ ಬೇರೆ ಯುಗದಲ್ಲಿ ಬೇರೆ ಬೇರೆ ರೂಪಗಳನ್ನು ಹೇಳಿದ್ದಾರೆ. ಅದರಲ್ಲಿ ಶುಕ್ಲ ರೂಪವನ್ನು ತ್ರೇತಾಯುಗಕ್ಕೆ ಸಂಬಂಧಪಟ್ಟ ಹಾಗೆ ಕೊಟ್ಟಿದ್ದಾರೆ. ಈ ಶುಕ್ಲ ರೂಪವನ್ನು ಉಪಾಸನೆ ಮಾಡುವವರು ಕೃತಯುಗದಲ್ಲಿ ಹೇಗಿದ್ದರು ಅಂದರೆ, ಮನುಷ್ಯಾಸ್ತು ತದಾಶಾಂತಾಃ ನಿರ್ವೈರಾಃ ಸುಹೃದಃ ಸಮಾಃ ಯಜಂತಿ ತಪಸಾ ದೇವಂ ಶಮೇನ ಚ ದಮೇನ ಚ. ಆ ಕಾಲದಲ್ಲಿ ದೇವರನ್ನು ಶಮ ಮತ್ತು ದಮದಿಂದ ಪೂಜೆ ಮಾಡ್ತಾರೆ. ಆದರೆ ಕೃತಯುಗದಲ್ಲಿ ದೇವರನ್ನು ಉಪಾಸನೆ ಮಾಡುವ ವಿಧಾನ ಅಂತ ಹೇಳಿದರೆ ತಪಸ್ಸು, ಶಮ ದಮ. ಶಮ ಅಂದರೆ ಪೂರ್ತಿ ಭಗವಂತನಲ್ಲಿ ಮನಸ್ಸು ಹಾಕುವುದು, ದಮ ಅಂದರೆ ಬಾಹ್ಯ ಉಪಭೋಗಗಳನ್ನು ಸ್ವೀಕರಿಸದೇ ಇರುವುದು, ಇಂದ್ರಿಯದ ನಿಗ್ರಹ ಮತ್ತು ಭಗವಂತನಲ್ಲಿ ಮನಸ್ಸು ಹಾಕಿ ಧ್ಯಾನಿಸುವುದು. ಇದರ ಮೂಲಕ ಅವತ್ತು ತಪಸ್ಸಿನಿಂದ ದೇವರನ್ನು ಪೂಜಿಸ್ತಾರೆ. ಮನುಷ್ಯರು ಶಾಂತರಾಗಿ, ನಿರ್ವೈರರಾಗಿ, ಸೌಹಾರ್ದಯುತವಾಗಿ, ಸಮರಾಗಿ, ಸುಖ ದುಃಖಗಳನ್ನೆಲ್ಲ ಸಮವಾಗಿಸಿಕೊಂಡು ಉಪಾಸನೆ ಮಾಡ್ತಾರೆ. ಇನ್ನೊಂದು ವಿಶೇಷ ಇದೆ. ಆ ಕಾಲದಲ್ಲಿ ಅಂದರೆ ಕೃತದಲ್ಲಿ ಪೂಜ್ಯನಾದಂತಹ ಭಗವಂತನಿಗೆ ಕೆಲವು ಹೆಸರುಗಳಿದ್ದಾವೆ. ಹಂಸಃ, ಸುಪರ್ಣಃ, ವೈಕುಂಠಃ, ಧರ್ಮಃ, ಯೋಗೇಶ್ವರಃ, ಅಮಲಃ, ಈಶ್ವರಃ, ಸುಪರ್ಣಃ, ಅವ್ಯಕ್ತಃ, ಪರಮಾತ್ಮೇತಿ ಗೀಯತೆ. ದೇವರ 10 ಹೆಸರಿನಿಂದ ಆವಾಗ ನಾಮಾರ್ಚನೆ ಮಾಡ್ತಾರಂತೆ ಆ ಕಾಲದಲ್ಲಿ. ಈ 10 ಹೆಸರುಗಳು ಭಗವಂತನ ಹೆಸರುಗಳು. ಅದರಲ್ಲಿ ಹಂಸರೂಪಿ ಅಂತ ಅವನನ್ನು ಕರೀತಾರೆ, ಹಂಸಃ ಅಂತ. ಈ ಹಂಸ ಅನ್ನುವುದು ಇಷ್ಟೂ ಏನು 10 ಹೆಸರುಗಳಿದ್ದಾವೆ, ಅದೆಲ್ಲ ಒಂದು ರೀತಿಯ ತಪಸ್ವಿಯ ಸ್ಥಿತಿಯನ್ನು ಹೇಳತಕ್ಕಂಥ ಹೆಸರುಗಳು. ಭಗವಂತನ ಶುಕ್ಲನಾಮಕ ರೂಪ ಏನಿದೆ ಹಂಸ. ಹಂಸ ಅಂದರೆ ಏನು? ಎಲ್ಲವನ್ನೂ ಬಿಟ್ಟು, ಅಂದರೆ ಹೊರಗಿನದ್ದನ್ನೆಲ್ಲ ಬಿಟ್ಟು ಒಳಗಿನಿದ್ದರಲ್ಲಿ ಕುಳಿತವ ಅಂತ ಹಂಸ ಶಬ್ದಕ್ಕೆ ಹಾಗರ್ಥ. ಹೊರಗಿನದ್ದನ್ನು ಬಿಟ್ಟು ಒಳಗಿನದ್ದರಲ್ಲಿ ಕುಳಿತವನಿಗೆ ಹಂಸ ಅಂತ ಹೆಸರು. ಎಂದು ಹಂಸರು, ಪರಮಹಂಸರು, ಸನ್ಯಾಸಿಗಳು ಅಂತ ಹೇಳ್ತೇವಲ್ವ. ಹಂಸ ಅಂದರೆ ಅಷ್ಟ ಅರ್ಥ. ಹಮ್ ಅಂದರೆ ಓಹಾಗ್ ತ್ಯಾಗೆ, ಹೊರಗಿದ್ದನ್ನೆಲ್ಲ ತ್ಯಾಗ ಮಾಡುವುದು. ಆಮೇಲೆ ಸಹ ಅಂದರೆ ಸಾರರೂಪ, ಸಾರರೂಪನಾದ ಭಗವಂತನಲ್ಲಿ ಮನಸ್ಸನ್ನು ನೆಲೆಗೊಳಿಸುವುದು. ಹೊರಗಿದ್ದನ್ನು ಬಿಟ್ಟು ಒಳಗಿದ್ದರಲ್ಲಿ ಕೂಡುವುದಕ್ಕೆ ಹಂಸ ಅಂತ ಹೆಸರು. ಸಾಮಾನ್ಯ ನಾವು ಹಂಸ ಅಂತೇಳಿ ಒಂದು ಪಕ್ಷಿಯನ್ನು ಕರಿತೇವೆ, ಹಂಸ ಪಕ್ಷಿ. ಆ ಪಕ್ಷಿ ಶುದ್ಧ ಬೆಳ್ಳಗಿರ್ತದೆ. ಬೆಳ್ಳಗಿರುವುದರಿಂದ ಅದನ್ನು ಹಂಸ ಅಂತ ಕರೆಯೋದು. ಹಂಸರು, ಹಂಸ ಅಂದರೆ ಎಲ್ಲವನ್ನು ಬಿಟ್ಟವ, ದೋಷವನ್ನೆಲ್ಲ ಬಿಟ್ಟವ, ಒಳಗಿದ್ರಲ್ಲಿ ನೆಲೆಗೊಂಡಿದ್ದಾನೆ ಅಂದರೆ ಅವ ಶುದ್ಧನಾಗಿರ್ತಾನೆ. ಆ ಶುದ್ಧತ್ವವನ್ನು ಅನುಲಕ್ಷಿಸಿ ಒಂದು ಪಕ್ಷಿಗೆ ಹಂಸ ಅಂತ ಹೆಸರು. ವಸ್ತುತಃ ಹಂಸ ಅಂದರೆ ಸನ್ಯಾಸಿ ಅಂತಲೇ ಅರ್ಥ. ಭಗವಂತನ ಒಂದು ಹಂಸ ಅನ್ನೋ ರೂಪ ಇದೆ. ಅದು ಸನ್ಯಾಸಕ್ಕೆಲ್ಲ ಮೂಲಭೂತವಾದಂತಹ ಭಗವಂತನ ರೂಪ. ಸನ್ಯಾಸವನ್ನು ಲೋಕಕ್ಕೆ ಉಪದೇಶ ಮಾಡಿದ ದೇವರ 2 ಪ್ರಮುಖವಾದ ರೂಪಗಳಲ್ಲಿ ಒಂದು ಹಂಸ, ಮತ್ತೊಂದು ಕುಮಾರ, ಸನತ್ಕುಮಾರ ಅಂತಲೂ ಅದನ್ನು ಕರೀತಾರೆ. ಕುಮಾರ ಅಂತ ಭಗವಂತನ ರೂಪ. ಕುಮಾರ ರೂಪದಿಂದ ದೇವರು ಸನ್ಯಾಸದ ಉಪದೇಶ ಮಾಡಿದ್ದಾರೆ. ಹಂಸ ರೂಪದಿಂದ ಸನ್ಯಾಸ ವಂಶವನ್ನು ವೃದ್ಧಿ ಮಾಡಿದ್ದಾರೆ.
ಹಂಸನಾಮಕ ಪರಮಾತ್ಮನೇ ಇದಕ್ಕೆ ಮೂಲ ಅಂತ ಎಲ್ಲೂ ಹೇಳುವುದಿಲ್ಲ. ನಮ್ಮ ಎಲ್ಲ ಸನ್ಯಾಸ ಪೀಠ ಪರಂಪರೆಗೆ ಮೂಲ ಯಾರು ಅಂತೇಳಿದರೆ ಹಂಸನಾಮಕ ಪರಮಾತ್ಮ. ಆ ಹಂಸನಾಮಕ ಪರಮಾತ್ಮ ನಂತರದಲ್ಲಿ ಉಪದೇಶ ಮಾಡುವುದು ಸನಕಾದಿಗಳಿಗೆ. ಸನಕಾದಿಗಳು ಭಗವಂತನಿಂದ ಉಪದೇಶ ಪಡೆದ ಸನ್ಯಾಸಿಗಳು. ವಂಶಸ್ಯಾದೀನ್ ಸನಕಾದೀನ್ ಉಪಾಸೆ ದೂರ್ವಾಸಸಂ ಪರತೀರ್ಥಾಖ್ಯ ಭಿಕ್ಷುಂ ಸತ್ಯಪ್ರಜ್ಞಂ ಪ್ರಾಜ್ಞತೀರ್ಥಂ ಮುನೀಂದ್ರಂ ಪಶ್ಚಾತ್ ಶಿಷ್ಯವು ಅಚ್ಯುತ ಪ್ರೇಕ್ಷ ಮಧ್ವವು ಅಂತ ಒಂದು ನಮ್ಮ ಪರಂಪರೆಯನ್ನು ಹೇಳುವಾಗ ಮೊತ್ತ ಮೊದಲು ಹಂಸನಾಮಕನಾದ ಭಗವಂತ, ಅಲ್ಲಿಂದ ಸನಕಾದಿಗಳು, ಆಮೇಲೆ ದೂರ್ವಾಸರು, ಈ ರೀತಿ ಸನ್ಯಾಸ ಪರಂಪರೆ ಬೆಳೆದು ಬಂದಿದೆ. ಹಂಸಃ ಅಂದರೆ ಹೊರಗಿನದ್ದನ್ನು ಬಿಟ್ಟು ಸಾರರೂಪನಾದಂತಹ ಒಳಗೆ ಆತ್ಮನಲ್ಲಿ ಅಂತರಾತ್ಮನಲ್ಲಿ ನೆಲೆಗೊಂಡವ. ಸಾಕ್ಷಾತ್ ಪರಮಾತ್ಮ ಅಂತರಾತ್ಮನಲ್ಲಿ ನೆಲೆಗೊಳ್ಳುವುದಲ್ಲ, ಆತ್ಮನಲ್ಲಿ ನೆಲೆಗೊಳ್ಳುವುದು. ನಾವೆಲ್ಲ ನಮ್ಮ ಆತ್ಮನ ಒಳಗೆ ಇದ್ದು ಆತ್ಮನನ್ನು ನಿಯಂತ್ರಿಸುವ ಅಣೋರಣೀಯಾನ್ ಅಂತ ಕರೆಸಿಕೊಂಡ ಭಗವಂತನಲ್ಲಿ ನೆಲೆಗೊಳ್ಳುವಂಥದ್ದಕ್ಕೆ ಆ ಸನ್ಯಾಸ ಸ್ಥಿತಿಗೆ ಬಂದಾಗ ಅವನನ್ನು ಹಂಸ ಅಂತ ಕರೆಯೋದು. ಸುಪರ್ಣ ಅಂತ ದೇವರಿಗೆ ಮತ್ತೊಂದು ಹೆಸರು. ಸುಪರ್ಣ ಅಂತೇಳಿದರೆ ತುಂಬಿದ ಆನಂದ ಸ್ವರೂಪ ಅಂತ ಅರ್ಥ. ಸುಪರ ನ ಅಂದರೆ ಆನಂದ, ನಶ್ಚ ನಿರ್ವೃತಿವಾಚಕ. ನ ಅನ್ನುವುದನ್ನು ಆನಂದ ಅನ್ನುವ ಅರ್ಥದಲ್ಲೇ ಸಂಸ್ಕೃತ ಬಳಸುವುದು. ಪರ ಅಂದರೆ ಶ್ರೇಷ್ಠ, ಸುಪರ ಅಂದರೆ ಸೂಪರ್ ಅಂತ ಅರ್ಥ. ಇಂಗ್ಲೀಷಿನ ಸೂಪರ್ ಬಂದದ್ದು ಈ ಸುಪರ ಅನ್ನೋ ಶಬ್ದದಿಂದ. ಸುಪರ ಅಂದರೆ ಸುಪರ್ಣ, ಸುಪರ್ಣ ಅಂದರೆ ಸುಪರ ಅಂದರೆ ಬಹಳ ಶ್ರೇಷ್ಠವಾದ, ನಹ ಅಂದರೆ ಆನಂದ ಸ್ವರೂಪಿಯಾದವ. ಅದೇನು ಸುಪರವಾದ ನ ಅಂದರೆ ಏನರ್ಥ? ಸಾಮಾನ್ಯ ನಾವು ಕೂಡ ಆನಂದ ಸ್ವರೂಪಿಗಳೇ, ಸಚ್ಚಿದಾನಂದ ಸ್ವರೂಪರು ನಾವು ಕೂಡ. ಆದರೆ ನಮ್ಮ ಆನಂದದ ಜೊತೆಗೆ ಈ ಲಿಂಗದೇಹದ ಸಂಬಂಧದಿಂದ ಅನೇಕ ದುಃಖಗಳ ಸಂಬಂಧ ಆಗ್ತದೆ. ಆತ್ಮ ಸ್ವರೂಪವು ಆನಂದ ಸ್ವರೂಪವಾಗಿದ್ದರೂ ಲಿಂಗದೇಹ ಸಂಬಂಧದ ಕಾರಣದಿಂದ ಸತ್ವರಜಸ್ತಮಸ್ಸುಗಳ ಸೆಳೆತಕ್ಕೆ ಒಳಪಟ್ಟವರಾದ್ದರಿಂದ ನಾವು ಪ್ರಕೃತಿಯನ್ನು ಮೀರದೇ ಇರುವುದರಿಂದ, ಪ್ರಾಕೃತರಾಗಿರುವುದರಿಂದ ದುಃಖದ ಸಂಬಂಧದಲ್ಲಿ ಮುಳುಗಿದ್ದೇವೆ. ದುಃಖದ ಸಂಬಂಧ ಇದ್ದು ನ ಇದ್ದರೆ ಅದು ಪರ ನ ಆಗೋದಿಲ್ಲ. ಅದು ಸುಪರ್ಣ ಅಲ್ಲ, ಅದು ಸುಪರ್ಣ ಅಲ್ಲ. ದುಃಖ ಸಂಬದ್ಧವಾದ ಣ ಇರುವುದು. ದುಃಖ ಅಸಂಭಿನ್ನವಾದಂತಹ ಆನಂದ ಏನಿದೆ ಅದಕ್ಕೆ ಪರ್ಣ ಅಂತ ಕರೀತಾರೆ. ಪರ್ಣ ಅಂದರೆ ಪರ ಣ, ಶ್ರೇಷ್ಠವಾದ ಆನಂದ ಸ್ವರೂಪ ಅಂತ ಅರ್ಥ. ಮತ್ತು ಸು ಯಾಕೆ ಹಾಕಿದ್ದು ಅಂದರೆ ಶ್ರೇಷ್ಠವಾದ ಆನಂದ ಸ್ವರೂಪತ್ವ ಮುಕ್ತರಲ್ಲೂ ಇದೆ. ಅದನ್ನು ಮುಕ್ತರನ್ನೂ ಪರ್ಣ ಅಂತ ಕರೀತಾರೆ. ಆದರೆ ಅವರು ಸುಪರ್ಣ ಅಲ್ಲ. ಏನು ಸು ಅಂದರೆ ಪೂರ್ಣತ್ವ ಬೇಕು. ಅವರ ಆನಂದ ಅದು ಅವರವರಿಗೆ ಪೂರ್ಣ, ಆದರೆ ಅನಂತವಾದ ಆನಂದ ಅಲ್ಲ. ಆದರೆ ಭಗವಂತನ ಆನಂದ ಅದು ಸು ಅಂದರೆ ಅದು ಅನಂತವಾದದ್ದು. ಅನಂತವಾದ ಪರ ಅಂದರೆ ದುಃಖದ ಸಂಬಂಧವಿಲ್ಲದ, ನ ಅಂದರೆ ಆನಂದ ಸ್ವರೂಪಿ ಅಂದರೆ ಪರಮಾತ್ಮ. ಅದರಿಂದ ಪರಮಾತ್ಮನಿಗೆ ಸುಪರ್ಣ ಅಂತ ಹೆಸರು. ಹಂಸ ಸುಪರ್ಣ ವೈಕುಂಠ. ಮತ್ತೊಂದು ದೇವರ ಹೆಸರು ವೈಕುಂಠ. ಇದು ಕೂಡ ಕೃತಯುಗದಲ್ಲಿ ಉಪಾಸ್ಯವಾದ ಭಗವಂತನ ರೂಪ. ವೈಕುಂಠ ಅಂದರೆ ಯಾವುದೇ ನ್ಯೂನತೆ ಇಲ್ಲದೇ ಇರುವವ ಅಂತ ಅರ್ಥ. ಕುಂಠ ಅನ್ನುವ ಶಬ್ದಕ್ಕೆ ಪ್ರತಿಘಾತ, ಕುಠಿ ಪ್ರತಿಘಾತೆ ಅಂತ ಧಾತು. ಕುಂಠ ಅಂದರೆ ಏನೋ ನ್ಯೂನತೆ ಉಳ್ಳದ್ದು. ಆದ್ದರಿಂದ ಕನ್ನಡ ಭಾಷೆಯಲ್ಲಿ ಕಾಲು ಇಲ್ಲದೆ ಇದ್ದವನನ್ನು ಕುಂಠ ಅಂತ ಕರೀತಾರೆ. ಯಾಕಂದರೆ ಒಂದು ನ್ಯೂನತೆ ಇದೆ ಅಲ್ಲ, ನ್ಯೂನತೆಯನ್ನು ಅನುಲಕ್ಷಿಸಿ ಕುಂಠ ಶಬ್ದ ಬರ್ತದೆ. ಇಲ್ಲಿ ಮಹಾಪ್ರಾಣ ಕುಂಠ. ವಿಕುಂಠ ಅಂದರೆ ವಿಗತ ಕುಂಠ, ಕುಂಠ ಇಲ್ಲದೆ ಇರುವವ, ಅರ್ಥಾತ್ ಯಾವುದೇ ನ್ಯೂನತೆ ಇಲ್ಲದೇ ಇದ್ದವನನ್ನು ವಿಕುಂಠ ಅಂತ ಕರೆಯೋದು. ವಿಕುಂಠ ಮತ್ತು ವೈಕುಂಠ ಅನ್ನುವುದು ಸಮಾನಾರ್ಥಕವಾದ ಶಬ್ದ. ತ್ರಿಲೋಕಿ ಮತ್ತು ತ್ರೈಲೋಕ್ಯ ಇದಕ್ಕೇನಾದರೂ ಅರ್ಥ ವ್ಯತ್ಯಾಸ ಉಂಟಾ? ತ್ರಿಲೋಕಿ ಏವ ತ್ರೈಲೋಕ್ಯಂ. ಸುಖ ಮತ್ತು ಸೌಖ್ಯ ಇದಕ್ಕೆ ಅರ್ಥ ವ್ಯತ್ಯಾಸ ಉಂಟಾ? ಸುಖಮೇವ ಸೌಖ್ಯಂ. ಅಲ್ಲಿ ನೆತ್ತು ಪ್ರತ್ಯಯ ಅದು ಸ್ವಾರ್ಥದಲ್ಲಿ ಬರುವುದು. ಅಂದರೆ ಸುಖ ಅನ್ನುವುದಕ್ಕೆ ಏನರ್ಥವೋ ಸೌಖ್ಯ ಅನ್ನುವುದಕ್ಕೆ ಅಷ್ಟೇ ಅರ್ಥ. ಹಾಗೆಯೇ ಇಲ್ಲಿ ವಿಕುಂಠ ಅನ್ನುವುದಕ್ಕೆ ಎಷ್ಟು ಅರ್ಥವೋ ವೈಕುಂಠ ಅನ್ನುವುದಕ್ಕೂ ಅಷ್ಟೇ ಅರ್ಥ. ವಿಕುಂಠ ಏವ ವೈಕುಂಠ. ಭಗವಂತನಿಗೆ ವೈಕುಂಠ ಅಂತಲೂ ಹೆಸರಿದೆ, ವಿಕುಂಠ ಅಂತಲೂ ಹೆಸರಿದೆ. ವಿಕುಂಠ ಎನಿಸಿದ ಭಗವಂತನ ಸ್ಥಾನಕ್ಕೆ ವೈಕುಂಠ ಅಂತ ಮತ್ತೊಂದು ಹೆಸರಿದೆ. ವೈಕುಂಠ ಅಂದರೆ ಭಗವಂತ ಇರುವ ಸ್ಥಾನವೂ ಹೌದು, ಭಗವಂತನೂ ಹೌದು. ಇಲ್ಲಿ ಭಗವಂತನಿಗೆ ವೈಕುಂಠ ಅಂತ ಹೆಸರು. ಹಂಸ ಸುಪರ್ಣೋ ವೈಕುಂಠ ಧರ್ಮ ಯೋಗೇಶ್ವರ ಅಮಲಃ. ಈ ಧ್ಯಾನದಲ್ಲಿ ಕುಳಿತ ಭಗವಂತನ ಹಂಸನಾಮಕ ರೂಪ ಏನಿದೆ ಅಥವಾ ಶುಕ್ಲನಾಮಕವಾದ ರೂಪ, ಅದನ್ನು ಧರ್ಮ ಅಂತ ಕರೀತಾರೆ. ಧರ್ಮ ಅಂದರೆ ಧಾರಕ ಅಂತ ಅರ್ಥ. ಧರ್ಮ ಶಬ್ದಕ್ಕೆ ಮೂಲಭೂತವಾದ ಅರ್ಥ ಧಾರಕತ್ವಾದ ಧರ್ಮ, ಧರಿಸುವಂಥದ್ದು ಧರ್ಮ. ಧರ್ಮೋ ಧರ್ಮಮಯ ಅಚ್ಯುತಃ ಅಂತ ಭಗವಂತನನ್ನು ಧರ್ಮ ಅಂತ ಕರೆಯುವುದು ಎಲ್ಲವನ್ನೂ ಧರಿಸಿದ್ದಾನೆ ಅನ್ನುವ ಕಾರಣದಿಂದ.
ವಸ್ತುತಃ ನಾವು ಹೇಳುವ ಇವತ್ತು ಪುಣ್ಯ ಪಾಪ ಇತ್ಯಾದಿ ಧರ್ಮಗಳುಂಟಲ್ಲ, ಹೀಗೆ ಇರತಕ್ಕದ್ದು, ಹೀಗೆ ಇರಬಾರದು ಅಂತ ಹೇಳುವ ವಿಧಿ ನಿಷೇಧಾತ್ಮಕವಾದ ಧರ್ಮ, ಆ ಧರ್ಮವೂ ಕೂಡ ಧರ್ಮ ಅಂತ ಕರೆಸಿಕೊಂಡದ್ದು ಧಾರಕವಾದದ್ದರಿಂದ, ಎಲ್ಲವನ್ನೂ ಧರಿಸುವುದರಿಂದ ಲೋಕಧಾರಕತ್ವಾದ ಧರ್ಮ. ಇವತ್ತು ಲೋಕದಲ್ಲಿ ಒಂದು ಸುವ್ಯವಸ್ಥೆ ಇದ್ದು ಪರಸ್ಪರ ಹೊಡೆದಾಟ ಬಡೆದಾಟಗಳಿಲ್ಲದೆ ಪ್ರತಿಯೊಬ್ಬರೂ ಶಾಂತಿ ನೆಮ್ಮದಿಗಳಿಂದ ಬದುಕ್ತಾ ಇರುವುದು ಯಾಕೆ ಅಂದರೆ ಧರ್ಮ ಇರುವುದರಿಂದ. ಇಲ್ಲೇ ಹೋದರೆ ಇನ್ನೊಬ್ಬರಲ್ಲಿದ್ದದ್ದನ್ನು ನೋಡುವುದು, ನಮಗೆ ಬೇಕು ಅಂತ ಅನಿಸುವುದು, ಹೊಡೆದು ಬಡಿದು ತರುವುದು, ಇವನಲ್ಲಿದ್ದದ್ದನ್ನು ಮತ್ತೊಬ್ಬ ನೋಡುವುದು, ಇವನಿಗಿಂತ ಪ್ರಬಲನಾದವ ಇವನಲ್ಲಿದ್ದದ್ದನ್ನು ಅಪಹರಿಸುವುದು, ಹೀಗೆ ನಡೆಯಿತು ಅಂತಾದರೆ ಲೋಕದಲ್ಲಿ ಯಾವ ಶಾಂತಿ ಇದೆ, ಯಾವ ನೆಮ್ಮದಿ ಇದೆ? ಹಾಗಾದರೆ ಲೋಕ ಶಾಂತಿಯಿಂದ ನೆಮ್ಮದಿಯಿಂದ ಒಂದಷ್ಟು ಇದೆ ಅಂದರೆ ಅದಕ್ಕೆ ಕಾರಣ ಧರ್ಮ. ಪ್ರತಿಯೊಬ್ಬರೂ ನಾನು ಹೀಗೆ ಮಾಡುವುದು ತಪ್ಪು, ಹೀಗಿರುವುದು ಸರಿ ಅನ್ನುವ ಈ ಧರ್ಮದ ನೆಲೆಗಟ್ಟಿನಿಂದ ಸ್ವಯಂ ನಿಯಂತ್ರಿತರಾಗಿರುವುದರಿಂದ ಲೋಕದಲ್ಲಿ ಶಾಂತಿ ನೆಮ್ಮದಿಗಳಿದ್ದಾವೆ. ಅಂದರೆ ಲೋಕ ಇವತ್ತು ಧರಿಸಲ್ಪಟ್ಟಿರುವುದು ಅದು ಧರ್ಮದ ಮೂಲಕ. ಆದ್ದರಿಂದ ಧರ್ಮ ಅಂದರೆ ನಾವು ಇವತ್ತು ಹೇಳುವ ಧರ್ಮವು ಧರ್ಮವೇ, ಲೋಕದ ನೀತಿಗಳು ಕೂಡ ಧರ್ಮವೇ. ಆದರೆ ವಸ್ತುತಃ ಆ ಧರ್ಮವೂ ಯಾರಿಂದ ಧೃತವಾಗಿದೆಯೋ, ಯಾರಿಂದಾಗಿ ಇದು ಧರ್ಮ ಇದು ಅಧರ್ಮ ಅಂತ ವ್ಯವಸ್ಥಿತವಾಗಿದೆಯೋ ಅಂತಹ ಪರಮಾತ್ಮ ಪರಮ ಮುಖ್ಯ ವೃತ್ತಿಯಲ್ಲಿ ಧರ್ಮ ಶಬ್ದ ವಾಚ್ಯನಾಗ್ತಾನೆ. ಅದನ್ನು ಸರ್ವಧಾರಕವಾದ ತಪಸ್ಸು ಅನ್ನುವುದು, ತಪಸ್ವಿ ಅನ್ನುವನು ಧರ್ಮ ಅಂತ ಕರೆಸಿಕೊಳ್ತಾನೆ. ಲೋಕಧಾರಕವಾದ ತಪಸ್ಸು ಭಗವಂತನದ್ದಾದ್ದರಿಂದ ಭಗವಂತನ ಹಂಸರೂಪವನ್ನು ಧರ್ಮ ಅಂತ ಕರೆಯೋದು. ಮತ್ತೊಂದು ಹೆಸರು ಯೋಗೇಶ್ವರ. ಯೋಗ ಅಂದರೆ ತಪಸ್ಸಿನಿಂದ ಲಭ್ಯವಾಗುವ ಶಕ್ತಿ ಸಾಮರ್ಥ್ಯಗಳನ್ನು ಯೋಗ ಅಂತ ಕರೀತಾರೆ. ಅದರಲ್ಲಿ ಪರಕಾಯ ಪ್ರವೇಶ ಅನ್ನೋದು ಒಂದು ಥರದ ಯೋಗ, ನೆಲದಿಂದ ತಾನಾಗಿ ನೆಲದಿಂದ ಮೇಲಕ್ಕೇಳುವುದು ಅನ್ನುವುದು ಒಂದು ಯೋಗಶಕ್ತಿ, ಅತ್ಯಂತ ಭಾರವಾದ ಪರ್ವತವನ್ನು ಕೂಡ ಆಕಾಶದಲ್ಲಿ ಹಾರುವ ಹಾಗೆ ಲಘುವಾಗಿಸುವುದು ಅನ್ನುವುದು ಮತ್ತೊಂದು ಯೋಗಶಕ್ತಿ. ತನ್ನ ಶರೀರವನ್ನಷ್ಟೇ ಲಘುವಾಗಿಸುವುದಲ್ಲ, ಯಾವುದೋ ದೊಡ್ಡ ದೊಡ್ಡ ವಸ್ತುಗಳನ್ನು ಲಘುವಾಗಿಸುವಂಥದ್ದು ಅದೊಂದು ಯೋಗಶಕ್ತಿ. ಇಂತಹ ಯೋಗದಲ್ಲಿ ಸಾಮರ್ಥ್ಯವನ್ನು ಪಡೆದವನಿಗೆ ಯೋಗೇಶ್ವರ ಅಂತ ಕರೀತಾರೆ. ತಪಸ್ಸಿನಿಂದ ಲಭ್ಯವಾಗುವ ಶಕ್ತಿಗಳಾದ್ದರಿಂದ ತಪಸ್ವಿಗಳನ್ನು ಯೋಗೇಶ್ವರರು ಅಂತ ಕರೆಯುವುದು. ಇಲ್ಲಿ ಭಗವಂತನ ಹಂಸರೂಪ ಶುಕ್ಲರೂಪ, ಅದಕ್ಕೆ ಯೋಗೇಶ್ವರ ಅಂತ ಮತ್ತೊಂದು ಹೆಸರು. ಇನ್ನೊಂದು ಅಮಲಃ. ಅಮಲ ಅಂದರೆ ಯಾವುದೇ ರೀತಿಯ ಕಪ್ಪು ಚುಕ್ಕೆ ಇಲ್ಲದೆ ಇರುವಂಥದ್ದು ಅಂತ ಅರ್ಥ. ಯಾರು ತಪಸ್ವಿಯಾಗಿರ್ತಾನೆ, ಸಂಪೂರ್ಣ ಅಂತರ್ಮುಖಿಯಾಗಿರ್ತಾನೆ, ಅವನಿಗೆ ಲೋಕದ ಬಂಧಗಳು ಯಾವುದೂ ಇಲ್ಲ. ಲೋಕದ ಬಂಧದಿಂದ ಅಂದರೆ ಮಲ ಎಲ್ಲಿದೆ? ಅಹಂಕಾರ ಮಮಕಾರಗಳಿಂದ ಉಂಟಾಗತಕ್ಕಂಥದ್ದು ಮಲ. ಅಹಂ ಮಮಾಭಿಮಾನೋತ್ಥೈಹಿ ಕಾಮಕ್ರೋಧಾದಿಭಿರ್ಮಲೈಹಿ ವೀತಂ ಯದಾ ಮನಃಶುದ್ಧಂ ಅದುಃಖಂ ಅಸುಖಂ ಶಿವಂ ಅಂತ ಹಿಂದೆ ಕಪಿಲಗೀತೆಯಲ್ಲಿ ಬಂದಂತಹ ಮಾತು. ಯಾವಾಗ ಕಾಮಕ್ರೋಧಾದಿ ಮಲಗಳಿಂದ ದೂರ ಆಗ್ತಾನೆ ಆವಾಗ ಆತ ಅಮಲ ಅಂತ ಕರೆಸಿಕೊಳ್ತಾನೆ. ಕಾಮಕ್ರೋಧಾದಿ ಮಲದಿಂದ ದೂರವಾಗುವುದು ಹೇಗೆ? ಅಹಂಕಾರ ಮಮಕಾರಗಳನ್ನು ದೂರ ಇಡುವುದರಿಂದ. ಅಹಂಕಾರ ಮಮಕಾರಗಳು ಹೋಗುವುದು ಅಂತರ್ಮುಖತೆಯಿಂದ. ಅಂತರ್ಮುಖನಾದಂತಹ ತಪಸ್ವಿಯನ್ನು ಅಮಲ ಅಂತ ಕರೀತಾರೆ, ದೋಷರಹಿತ. ಜೊತೆಗೆ ಈಶ್ವರ ಅಂತ ಮತ್ತೊಂದು ಹೆಸರು. ಈಶ್ವರ ಅಂತೇಳಿದರೆ ಅಷ್ಟೈಶ್ವರ್ಯವನ್ನು ಪಡೆದವ ಅಂತ ಅರ್ಥ. ಐಶ್ವರ್ಯದಿಂದ ತುಂಬಿದವ ಈಶ್ವರ. ಹೇಗೆ ಸೌಂದರ್ಯದಿಂದ ತುಂಬಿದವ ಸುಂದರನಾಗ್ತಾನೋ, ಚಾತುರ್ಯದಿಂದ ತುಂಬಿದವ ಚತುರನಾಗ್ತಾನೋ, ಹಾಗೆ ಐಶ್ವರ್ಯದಿಂದ ತುಂಬಿದವ ಈಶ್ವರನಾಗ್ತಾನೆ. ಐಶ್ವರ್ಯ ಯಾವುದು? ಅಣಿಮಾದಿಗಳು ಐಶ್ವರ್ಯಗಳು, ಅದಕ್ಕೆ ಅಷ್ಟೈಶ್ವರ್ಯಗಳು ಅಂತ ಕರೀತಾರೆ. ಅದು ಒಂದು ಥರದ ಯೋಗಶಕ್ತಿಯೇ. ಆದರೆ ಯೋಗ ಅಂದರೆ ಪರಕಾಯ ಪ್ರವೇಶಾದಿಗಳನ್ನು ಯೋಗ ಅಂತ ಕರೆದರೆ ಅಣಿಮ ಮಹಿಮ ಗರಿಮ ಲಗಿಮ ಪ್ರಾಪ್ತಿ ಪ್ರಾಕಾಮ್ಯ ಈಶಿತ್ವ ವಶಿತ್ವ ಅಂತ ಹೇಳುವ 8 ಐಶ್ವರ್ಯ ಅಂತ ಕರೀತಾರೆ. ಇಂತಹ ಐಶ್ವರ್ಯದಿಂದ ಪೂರ್ಣಮಟ್ಟದಲ್ಲಿ ತುಂಬಿರುವ ಪರಮಸ್ವರೂಪಕ್ಕೆ ಈಶ್ವರ ಅಂತ ಹೆಸರು. ಜೊತೆಗೆ ಪುರುಷಃ. ಪುರುಷ ಅಂದರೆ ಶರೀರದಲ್ಲಿ ಇರುವವ ಅಂತ ಸಾಮಾನ್ಯವಾದ ಅರ್ಥ. ಸಂಪೂರ್ಣನಾಗಿದ್ದು ಸಾರಭೂತನಾದವ ಅನ್ನೋದು ಪುರುಷ ಶಬ್ದದ ಮುಖ್ಯಾರ್ಥ. ಪುರು ಸಹ ಇತಿ ಪುರುಷಃ. ಪುರುಷ ಸೂಕ್ತದಲ್ಲಿ ಸಹಸ್ರಶೀರ್ಷ ಪುರುಷಃ ಅಂತ ಆರಂಭದಲ್ಲೇ ಪುರುಷ ಶಬ್ದ ಬರ್ತದೆ. ಅದಕ್ಕೆ ವ್ಯಾಖ್ಯಾನಿಸುವಾಗ ಆಚಾರ್ಯರು ಹೇಳ್ತಾರೆ, ಪೂರ್ಣತ್ವಾತ್ ಸಾರರೂಪತ್ವಾತ್ ಪುರುಷಃ. ಪುರುಷ ಯಾಕೆ ಅಂದರೆ ಅವ ಪುರು ಮತ್ತು ಸಾ ಆಗಿರುವುದರಿಂದ ಪುರುಷ ಆಗಿದ್ದಾನೆ. ಪುರು ಅಂದರೆ ಪೂರ್ಣ ಅಂತ ಅರ್ಥ. ಪೂರ್ಣತ್ವಾತ್ ಪುರುಹು. ಅದು ಪುರು ಪಾಲನ ಪೂರ್ಣಯೋಹೋ ಎಂಬ ಪೂರ್ಣ ಎಂಬ ಧಾತು ಯಾವ ಧಾತುವಿನಿಂದ ನಿಷ್ಪನ್ನವಾಗಿದೆಯೋ ಅದೇ ಧಾತುವಿನಿಂದ ಪುರುಷ ಅನ್ನುವಲ್ಲಿರುವ ಪುರು ಶಬ್ದ ನಿಷ್ಪನ್ನವಾಗಿದೆ. ಪುರು ಆಗಿದ್ದಾನೆ ಅಂದರೆ ಪೂರ್ಣನಾಗಿದ್ದಾನೆ ಅಂತ ಅರ್ಥ. ಸಹ ಅಂದರೆ ಸಾರರೂಪನಾಗಿದ್ದಾನೆ. ಪುರು ಮತ್ತು ಸಾ ಸೇರಿದಾಗ ಪುರುಷ ಆಗ್ತದೆ.
ಹೀಗೆ ಅಭಿ ಮತ್ತು ಸೇಕ ಅನ್ನೋದು ಸೇರಿದರೆ ಅಭಿಷೇಕ ಅಂತ ಆಗ್ತದೋ, ಹಾಗೆ ಪುರು ಮತ್ತು ಸಹ ಅಂತ ಸೇರಿದರೆ ಪುರುಷಃ ಅಂತ ಆಗ್ತದೆ. ಅಲ್ಲಿ ಸಕಾರಕ್ಕೆ ಷತ್ವ ಬರ್ತದೆ. ಪುರುಷ ಅಂದರೆ ಪೂರ್ಣನಾಗಿದ್ದು ಸಾರರೂಪನಾದವ. ಪುರುಷಃ ಅವ್ಯಕ್ತಃ ಪರಮಾತ್ಮ ಇತಿ ಗೀಯತೆ. ಇದು ಅವನ 10 ಹೆಸರುಗಳು. ಅವ್ಯಕ್ತಃ ಅಂದರೆ ವ್ಯಕ್ತನಲ್ಲ, ಅವನು ಹೇಗಿದ್ದಾನೆ ಅನ್ನುವುದು ಬಾಹ್ಯ ವ್ಯಕ್ತಿಯಿಂದ ನಮಗೆ ಗೊತ್ತಾಗುವುದಿಲ್ಲ, ಇದು ಅವ್ಯಕ್ತತ್ವ. ಜೊತೆಗೆ ಪರಮಾತ್ಮ ಅಂತ ಹೇಳಿದರೆ ನಾವೆಲ್ಲ ಆತ್ಮರು, ನಮ್ಮೆಲ್ಲರಿಗಿಂತ ಶ್ರೇಷ್ಠನಾದ ಆತ್ಮನಾಗಿರುವುದರಿಂದ ಅವನಿಗೆ ಪರಮಾತ್ಮ ಅಂತ ಹೆಸರು. ಈ ದಶನಾಮಗಳಿಂದ ಕರೆಸಿಕೊಳ್ಳುವ ಶುಕ್ಲ ಅನ್ನುವ ರೂಪದಿಂದ ಚತುರ್ಬಾಹುವಾಗಿ ವಲ್ಕಲಾಂಬರನಾಗಿ ಕೃಷ್ಣಾಜಿನ ಧರನಾಗಿದ್ದುಕೊಂಡು ದಂಡಕಮಂಡಲು ಧಾರಿಯಾಗಿ ಈ ಕಪಿಲ ರೂಪ ಹೇಗಿದೆಯೋ ಅಂತಹ ಒಂದು ರೂಪದಿಂದ ಕೃತಯುಗದಲ್ಲಿ ಭಗವಂತ ಪೂಜ್ಯನಾಗಿದ್ದಾನೆ. ಸರಿ, ಅಲ್ಲಿಂದ ತ್ರೇತಾಯುಗಕ್ಕೆ ಬಂದರೆ ತ್ರೇತಾಯುಗದಲ್ಲಿ ಆ ಭಗವಂತನ ರೂಪ ಕೆಂಪಾಗಿದೆ. ಅಲ್ಲಿ ಪೂರ್ತಿ ಬೆಳ್ಳಗಿದ್ದದ್ದು ಇಲ್ಲಿ ಕೆಂಪಾಯಿತು. ಬೆಳ್ಳಗೆ ಅನ್ನೋದು ಬ್ರಾಹ್ಮಣ್ಯವನ್ನು ಸೂಚಿಸ್ತದೆ, ಕೆಂಪು ಅನ್ನೋದು ಕ್ಷಾತ್ರ ಶಕ್ತಿಯನ್ನು ಸೂಚಿಸ್ತದೆ. ಕೆಂಪು ಬಟ್ಟೆ ಇಟ್ಟುಕೊಳ್ಳುವುದು, ಕೆಂಪಾದ ರುಮಾಲು ಹಾಕೊಳ್ಳುವುದು, ಇದೆಲ್ಲ ಕ್ಷತ್ರಿಯರಿಗೆ ಸಂಬಂಧಪಟ್ಟಂತಹ ವಿಷಯ. ವಿಪ್ರನಿಗೆ ಸಂಬಂಧಪಟ್ಟದ್ದು ಬಿಳಿ, ಆದಷ್ಟು ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸುವುದು. ಶುಭ್ರ ವಸ್ತ್ರಧರೋ ವಿಪ್ರಹ ಅಂತ ವಿಪ್ರನದ್ದು ಶುಭ್ರ ವಸ್ತ್ರಧಾರಣೆ ಅನ್ನೋದು ವಿಪ್ರನಿಗೆ ವಿಹಿತವಾದಂತಹ ವಸ್ತ್ರದ ಬಣ್ಣ. ಬೇಕು ಅನಿಸಿದರೆ ಒಂದು ಸ್ವಲ್ಪ ಇನ್ನಷ್ಟು ಚಂದ ಕಾಣಿಸಬೇಕು, ಬೆಳ್ಳಗಿದ್ದರೆ ಮಣ್ಣಾಗ್ತದೆ ಅಂದರೆ ಸ್ವಲ್ಪ ಅರಿಶಿಣ ಬಣ್ಣ ಹಾಕ್ಕೊಳ್ಬೋದು. ಈ ವಟುವಿಗೆ ಅವನಿಗೆ ಬಿಳಿ ಬಟ್ಟೆ ಉಡಿಸುವುದಕ್ಕೆ ಧರ್ಮಶಾಸ್ತ್ರ ವಿಧಾನ ಮಾಡಿದೆ. ಆದರೆ ವಟು ಅವನು ಗಲೀಜು ಮಾಡಿಕೊಳ್ಳುವುದೇ ಸ್ವಭಾವ. ಅವನನ್ನು ಈಗ ಯಜ್ಞೋಪವೀತ ಹಾಕಿ ತಲೆ ಬೋಳಿಸಿ ಜುಟ್ಟು ಬಿಡಿಸಿದರೂ ಕೂಡ ಹೋಗುವುದು ಕಬಡ್ಡಿ ಆಡುವುದಕ್ಕೆ. ಕಬಡ್ಡಿ ಆಡುವುದಕ್ಕೆ ಹೋಗಿ ಬಿಳಿ ಬಣ್ಣದ ಬಟ್ಟೆಯನ್ನು ಮತ್ತೆ ಕಂದು ಮಾಡಿಕೊಂಡು ಬರ್ತಾನೆ. ಅದಕ್ಕೋಸ್ಕರ ಮೊದಲೇ ಅದನ್ನು ಅರಿಶಿಣದಲ್ಲಿ ಮುಳುಗಿಸಿ ಅರಿಶಿಣ ಬಣ್ಣದ ಬಟ್ಟೆ ಉಡಿಸಿದರೆ ಆಗ ಹೆಚ್ಚು ಗಲೀಜಾದರೂ ಗೊತ್ತಾಗೋದಿಲ್ಲ, ಅದು ಅರಿಶಿಣದಲ್ಲೇ ಸೇರಿಕೊಂಡು ಬಿಡ್ತದೆ. ಹಾಗೆ ಕೆಲವು ಸಂದರ್ಭದಲ್ಲಿ ಆತನಿಗೆ ಹಳದಿ ಬಣ್ಣದ ಬಟ್ಟೆಯ ಧಾರಣೆಗೆ ಅವಕಾಶ ಇದೆ, ಯಾಕಂದರೆ ಅದು ಕೂಡ ಸತ್ವಗುಣವನ್ನು ಪ್ರತಿನಿಧಿಸುವಂಥದ್ದು. ಈ ಬಣ್ಣಗಳಿಗೂ ಗುಣಗಳಿಗೂ ಒಂದು ಸಂಬಂಧ ಇದೆ. ಸಾಮಾನ್ಯ ಸತ್ವರಜಸ್ತಮಸ್ಸು ಅನ್ನುವ 3 ಗುಣಗಳಲ್ಲಿ ಸತ್ವಗುಣ ಪ್ರತಿನಿಧಿಯಾದದ್ದು ಬಿಳಿ ಅಂತ ಸಾಮಾನ್ಯ ನಾವು ಹೇಳ್ತೇವೆ. ಆ ಬಿಳಿ ಅನ್ನುವುದರಲ್ಲೇ ಸೇರುವ ಮತ್ತೆ 2 ಬಣ್ಣಗಳು ಅಂದರೆ, ಒಂದು ಕ್ಷೀರವರ್ಣ. ಕ್ಷೀರವರ್ಣ ಅಂದರೆ ಬಿಳಿ ಬಣ್ಣ ಅಲ್ಲ, ಕ್ಷೀರವರ್ಣ ಅಂದರೆ ಕ್ರೀಮ್ ಕಲರ್, ಕೆನೆಯ ಬಣ್ಣ ಅಂತ ಅರ್ಥ. ನಿಜವಾಗಿ ಹಾಲು ಬೆಳ್ಳಗಿರುವುದಲ್ಲ, ಹಾಲಿಗೆ ನೀರು ಹಾಕಿದಾಗ ಬೆಳ್ಳಗಾಗೋದು. ಅದು ಸರಿಯಾಗಿ ಹಾಲು ಇರುವುದು, ಅದು ಕೆನೆಯ ಬಣ್ಣದಲ್ಲಿ ಹಾಲು ಇರುವುದು. ಅಂದರೆ ಕಪಿಲ ಅನ್ನುವ ಜಾತಿಯ ಹಸುವಿನ ಹಾಲನ್ನು ಕರೆದಾಗ ಆ ಹಾಲು ಯಾವ ಬಣ್ಣ ಇರ್ತದೋ ಅದು ನಿಜವಾದ ಹಾಲಿನ ಬಣ್ಣ. ಅದಕ್ಕೆ ಸ್ವಲ್ಪ ನೀರು ಸೇರಿಸ್ತಾ ಹೋದಾಗ ಬೆಳ್ಳಗಾಗ್ತಾ ಹೋಗುತ್ತೆ. ಅದು ಇದು ಮನುಷ್ಯನ ರಕ್ತ ಇದ್ದ ಹಾಗೆ. ಮನುಷ್ಯನ ರಕ್ತ ಅದು ತೆಗೆದರೆ ಅದು ಕಪ್ಪೇ ಕಾಣಿಸೋದು, ಆದರೆ ಆ ರಕ್ತಕ್ಕೆ ಸ್ವಲ್ಪ ನೀರು ಸೇರಿಸಿದರೆ ಅದು ಕೆಂಪು ಕಾಣಿಸುತ್ತೆ. ಹೀಗೆ ರಕ್ತ ಅನ್ನೋದು ಪೂರ್ಣ ಗಟ್ಟಿಯಾಗಿದ್ದಾಗ ಅದರ ಬಣ್ಣ ಕಪ್ಪಾಗಿ ಕಾಣಿಸುವಂತೆ ಈ ಕ್ಷೀರದ ಬಣ್ಣ ವಸ್ತುತಃ ಕೆನೆಯ ಬಣ್ಣ. ಅದರಿಂದ ಕ್ರೀಮ್ ಕಲರ್ ಅಂತ ಹೇಳ್ತೇವೆ ಅದು ಕೂಡ ಅಂದರೆ ಬಿಳಿ ಮತ್ತು ಅರಶಿಣ ಬಣ್ಣದ ಅಲ್ಪಮೇಲನದಿಂದ ನಿರ್ಮಿತವಾದ ಬಣ್ಣ. ಚಂದ್ರವರ್ಣ ಅಂತ ಕರಿತೇವೆ, ಶಶಿವರ್ಣ ಅಂತ ಕರಿತೇವಲ್ವ, ಆ ಶಶಿವರ್ಣ ಅನ್ನುವುದು ಕೂಡ ಸತ್ವಕ್ಕೆ ಸಂಬಂಧಪಟ್ಟದ್ದು. 3ನೇದ್ದು ಅದು ಹಳದಿ ಬಣ್ಣ. ಹಳದಿಯೂ ಕೂಡ ಸತ್ವಕ್ಕೆ ಸಂಬಂಧಪಟ್ಟದ್ದು. ರಜೋಗುಣಕ್ಕೆ ಸಂಬಂಧಪಟ್ಟದ್ದು ಅಂದರೆ ಕೆಂಪು ಬಣ್ಣದ ಜೊತೆಗೆ ಹಸಿರು ಬಣ್ಣ. ಹಸಿರು ಬಣ್ಣವೂ ಕೂಡ ಅದು ರಜೋಗುಣಕ್ಕೆ ಸಂಬಂಧಪಟ್ಟಂತಹ ಬಣ್ಣ. ತಮೋಗುಣಕ್ಕೆ ಸಂಬಂಧಪಟ್ಟದ್ದು ಕಪ್ಪಿನ ಜೊತೆಗೆ ನೀಲಿ ಅಂತ ಕರೆಸಿಕೊಳ್ಳುವ ಶ್ಯಾಮವರ್ಣವೂ ಕೂಡ ಅದು ತಮಸ್ಸಿಗೆ ಸಂಬಂಧಪಟ್ಟಂತಹ ಬಣ್ಣ. ಈ ಬಣ್ಣಗಳನ್ನು ದೇವರು ತೋರಿಸುವುದರ ಮೂಲಕ ಆಯಾ ಕಾಲಕ್ಕೆ ಸಂಬಂಧಪಟ್ಟದ್ದು ಯಾವ ಗುಣದ ಪ್ರಾಬಲ್ಯ ಅನ್ನುವುದನ್ನು ಸೂಚನೆ ಮಾಡ್ತಾನೆ. ಕೃತಯುಗಕ್ಕೆ ಸಂಬಂಧಪಟ್ಟದ್ದು ಸತ್ವ ಪ್ರಾಬಲ್ಯ ಅನ್ನುವುದನ್ನು ಶುಕ್ಲ ರೂಪದಿಂದ ತೋರಿಸಿದ. ತ್ರೇತಾಯುಗದಲ್ಲಿ ರಜೋಗುಣದ ಪ್ರಾಬಲ್ಯ ಅಂತ ತಿಳಿಸುವುದಕ್ಕೋಸ್ಕರ ತಾನು ರಕ್ತರೂಪನಾದ ಅಂತ. ರಕ್ತರೂಪನಾಗಿ ಹೇಗಿದ್ದಾನೆ ಭಗವಂತನ ತ್ರೇತಾಯುಗದ ರೂಪ ಹೇಗಿದೆ ಅಂದರೆ, ತ್ರೇತಾಯಾಂ ರಕ್ತವರ್ಣೋಸೌ ಚತುರ್ಬಾಹುಸ್ತ್ರಿಮೇಖಲಃ ಹಿರಣ್ಯಕೇಶಸ್ತ್ರಯ್ಯಾತ್ಮ ಸುಕ್ಸ್ರುವಾದ್ಯುಪಲಕ್ಷಣಃ ತಂತದಾ ಮನುಜಾದೇವಂ ಸರ್ವದೇವಮಯಂ ಹರಿಂ ಯಜಂತಿ ವಿದ್ಯೆಯಾತ್ರಯ್ಯ ಧರ್ಮಿಷ್ಠಾ ಬ್ರಹ್ಮವಾದಿನಃ. ಆ ತ್ರೇತಾಯುಗದಲ್ಲಿ ಆತನ ಸ್ವರೂಪ ರಕ್ತವರ್ಣ, ಚತುರ್ಬಾಹು, ತ್ರಿಮೇಖಲ. ತ್ರಿಮೇಖಲ ಅನ್ನೋದು ಒಂದು ವಿಶೇಷ. ಅಂದರೆ ಮೇಲೆ ಉತ್ತರೀಯ ವಸ್ತ್ರವನ್ನು ಧರಿಸಿದ್ದಾನೆ,
ಆ ಉತ್ತರೀಯ ವಸ್ತ್ರ ಹಿಂದೆ ಆಗಬೇಕಾದ್ರೆ ಕೃಷ್ಣಾಜಿನ ಧಾರಣೆ ಮಾಡಿಕೊಂಡಿದ್ದ, ಈಗ ಹಾಗಲ್ಲ, ಉತ್ತರೀಯ ಧಾರಣೆ ಮಾಡಿದ್ದಾನೆ. ಆ ಉತ್ತರೀಯದ ಮಧ್ಯದಲ್ಲಿ ಆತನ ಉದರದಲ್ಲಿ 3 ಗೀರುಗಳು ಕಾಣಿಸ್ತವೆ. ಆ 3 ಗೀರುಗಳನ್ನು ಮೇಖಲಾ ಅನ್ನೋ ಶಬ್ದದಿಂದ ಕರೀತಾರೆ. ಅಂದರೆ ಉದರದಲ್ಲಿ ಕಾಣಿಸುವ 3 ಒಲಿ, ತ್ರಿವಲಿ ಅಂತ ಕರೀತಾರೆ. ಸಾಮಾನ್ಯ ಶ್ರೇಷ್ಠ ಪುರುಷನ ಸ್ವರೂಪದಲ್ಲಿ 2 ತ್ರಿವಲಿಗಳನ್ನು ಉಲ್ಲೇಖ ಮಾಡ್ತಾರೆ. ಇನ್ನು ಕೆಲವುದರಲ್ಲಿ ತ್ರಿವಲಿತ್ರಯ ಅಂತ ಹೇಳ್ತಾರೆ. 3 ಕಡೆ ಮನುಷ್ಯನಿಗೆ ಗೀರಿರಬೇಕು ಅಂತ. 3 ಕಡೆಯಲ್ಲಿ ಗೀರು, ಒಂದು ಹೊಟ್ಟೆಯಲ್ಲಿ 3 ಗೀರಿರಬೇಕು, ಕಂಠದಲ್ಲಿ 3 ಗೀರಿರಬೇಕು, ಹಣೆಯಲ್ಲಿ 3 ಗೀರಿರಬೇಕು ಅಂತ. ಈ ಗೀರು ಇರುವುದು, ಒಲಿ ಅನ್ನುವುದು ಕೂಡ ಒಬ್ಬ ಪುರುಷನ ಶರೀರದ ಲಕ್ಷಣಗಳಲ್ಲಿ ಸೇರ್ತದೆ. ಭಗವಂತನ ಸ್ವರೂಪವನ್ನು ಮಧ್ವವಿಜಯದ 7ನೇ ಸರ್ಗದಲ್ಲಿ ವೇದವ್ಯಾಸರ ರೂಪವನ್ನು ವರ್ಣನೆ ಮಾಡುವಾಗ ಈ ಒಲಿತ್ರಯಾಂಕಿತವಾದ ಭಗವತ್ ಸ್ವರೂಪದ ವರ್ಣನೆ ಮಾಡ್ತಾರೆ. ಆಚಾರ್ಯರು ಕೂಡ ಒಲಿತ್ರಯಾಂಕಿತಂ ನಿತ್ಯಮುಪಗೂಢಂ ಶ್ರೀಯೈಕಯ ಅಂತ ಭಗವಂತನ ಉದರವನ್ನು ವರ್ಣನೆ ಮಾಡುವಾಗ ಅದು ಒಲಿತ್ರಯಾಂಕಿತ ಅಂತ ವರ್ಣನೆ ಮಾಡ್ತಾರೆ. ಒಲಿತ್ರಯ ಅಂದರೆ ತ್ರಿವಲಿ ಅಲ್ಲಿದೆ ಅಂತ. ಆ ತ್ರಿವಲಿಯನ್ನು ಇಲ್ಲಿ ತ್ರಿಮೇಖಲ ಅಂತ ಉಲ್ಲೇಖ ಮಾಡಿದ್ದಾರೆ. ವಸ್ತುತಃ ಮೇಖಲ ಶಬ್ದವನ್ನು ಬಳಸುವುದು ಎಲ್ಲಿ? ಸೊಂಟಕ್ಕೆ ಸುತ್ತತಕ್ಕಂಥ ಹಗ್ಗವನ್ನು ಮೇಖಲ ಅನ್ನೋ ಶಬ್ದದಿಂದ ಕರೀತಾರೆ. ಮೇಖಲ, ಉಪನೀತನಾದ ವಟುವಿಗೆ ಉಪನಯನದಲ್ಲಿ ಮೇಖಲಾ ಬಂಧನ ಅನ್ನೋದು ಒಂದು ಪ್ರಕ್ರಿಯೆ. ಮೇಖಲ ಅಂದರೂ ಮೌಂಜಿ ಅಂದರೂ ಅರ್ಥ ಒಂದೇ. ಮೌಂಜಿ ಬಂಧನ ಅಂದರೂ ಮೇಖಲಾ ಬಂಧನ ಅಂದರೂ ಅರ್ಥ ಒಂದೇ. ಮೇಖಲಾ ಅನ್ನೋ ಶಬ್ದ ಋಗ್ವೇದದಲ್ಲಿ ಬರುವ ಶಬ್ದ. ಆ ಶಬ್ದವನ್ನು ಹೇಳುವ ಮಂತ್ರವನ್ನು ಹೇಳಿಕೊಂಡೇ ಅವನಿಗೆ ಸುಭಗ ಮೇಖಲೇಯಂ ಅಂತ ಹೇಳುವ ಮಂತ್ರದಿಂದಲೇ ಮೇಖಲಾ ಬಂಧ ಅನ್ನೋದು ಉಪನಯನದಲ್ಲಿ ನಡೀತದೆ. ಮೇಖಲಾ ಅನ್ನೋ ಶಬ್ದಕ್ಕೆ ಸೊಂಟಕ್ಕೆ ಸುತ್ತತಕ್ಕಂತಹ ಹಗ್ಗ ಅನ್ನುವ ಅರ್ಥ ಇದೆ. ತ್ರಿಮೇಖಲ ಅಂದರೆ ಸೊಂಟಕ್ಕೆ 3 ಸುತ್ತು ಮೇಖಲೆಯನ್ನು ಬಂಧನ ಮಾಡಿಕೊಂಡಿದ್ದಾನೆ ಅಂತ ಅರ್ಥ. ಇದು ಸಾಮಾನ್ಯ ಬ್ರಹ್ಮಚಾರಿಗಳಿಗೆ ಇರತಕ್ಕಂತಹ ಧರ್ಮ. ತ್ರಿಮೇಖಲತ್ವ ಅನ್ನುವುದು ಗೃಹಸ್ಥನ ಧರ್ಮ ಅಲ್ಲ, ಅದು ಬ್ರಹ್ಮಚಾರಿಯ ಧರ್ಮ. ಹಾಗಾದರೆ ನೋಡಿ, ಕೃತಯುಗಕ್ಕೆ ಹೋಗುವಾಗ ತಪಸ್ವಿ ಅಂದರೆ ಸನ್ಯಾಸಿಯ ಸ್ವರೂಪದಲ್ಲಿದ್ದರೆ, ಆತ ತ್ರೇತಾಯುಗಕ್ಕೆ ಬರುವಾಗ ಬ್ರಹ್ಮಚಾರಿ ಆದ. ಹಾಗಾದರೆ ದ್ವಾಪರಕ್ಕೆ ನಮಗೆ ಅರ್ಥ ಆಗುತ್ತೆ, ಅವನು ಶುದ್ಧ ಗೃಹಸ್ಥನಾಗ್ತಾನೆ ಅಂತ ಅರ್ಥ ಆಗ್ತದೆ. ಅಂತ ಹೀಗೆ ಒಂದೊಂದು ಹಂತ ಹಂತಕ್ಕೆ ಸನ್ಯಾಸಿಯಿಂದ ಬ್ರಹ್ಮಚರ್ಯಕ್ಕೆ, ಬ್ರಹ್ಮಚರ್ಯದಿಂದ ಗಾರ್ಹಸ್ಥ್ಯಕ್ಕೆ ಹೀಗೆ ಇಳ್ಕೊಂಡು ಬರ್ತಾ ಇದೆ. ಇಲ್ಲಿ ತ್ರಿಮೇಖಲಂ ಅಂತ 3 ಮೇಖಲೆಯನ್ನು ಸುತ್ತಿಕೊಂಡಿರತಕ್ಕಂಥ ಸ್ವರೂಪ ಇವನದ್ದು. ಸರಿ, ಹಾಗಾದರೆ ಇವನು ಶುದ್ಧ ಬ್ರಹ್ಮಚಾರಿ ಅಂತ ಹೇಳೋಣ ಅಂದರೆ ಕೈಯಲ್ಲಿ ಸುಕ್ಸುರುವಗಳನ್ನು ಹಿಡ್ಕೊಂಡಿದ್ದಾನೆ. ಇದೊಂದು ಸಮಸ್ಯೆ ಉಂಟೀಗ. ಸುರುಕುಸ್ರುವ ಬ್ರಹ್ಮಚಾರಿ ಹಿಡ್ಕೊಳ್ಳೋದು ವಿದ್ಯಾಪೀಠಗಳಲ್ಲಿ ಮಾತ್ರ. ಬ್ರಹ್ಮಚಾರಿಗೆ ಸುಕ್ಸುರುವಗಳನ್ನು ಗ್ರಹಣ ಮಾಡಲಿಕ್ಕಿಲ್ಲ. ಸುಕ್ಸುರುವದ ಗ್ರಹಣ ಅಂದರೆ ಅಗ್ನಿಯಲ್ಲಿ ಆರಾಧನೆ ಮಾಡುವಂತಹ ವ್ಯಕ್ತಿ ಅಂತ ಅರ್ಥ. ಬ್ರಹ್ಮಚಾರಿಗೆ ಸುಕ್ಸುರುವಗಳನ್ನು ಹಿಡ್ಕೊಂಡು ಅಗ್ನಿಯಲ್ಲಿ ಆರಾಧನೆ ಮಾಡುವುದಕ್ಕೆ ಅವಕಾಶ ಇಲ್ಲ. ಅವನು ಎಷ್ಟು ಮಾಡಬಹುದು ಅಂದರೆ ಸಮಿದೆ, ಅಗ್ನಯೇ ಸಮಿಧ ಮಾಹಾರುಷಂ ಬೃಹತೆ ಜಾತವೇದಸೆ ತಯಾತ್ವಂ ಅಗ್ನೇ ವರ್ಧಸ್ವ ಸಮಿಧ ಬ್ರಹ್ಮಣ ವಯಂ ಅಂತ ಹೇಳಿಕೊಂಡು ಅಗ್ನಿಗೊಂದು ಸಮಿದೆ ಹಾಕುವುದಕ್ಕೆ ಬ್ರಹ್ಮಚಾರಿಗೆ ಅಧಿಕಾರ ಇದೆ. ಅವನೇನು ಹೇಳ್ತಾನೆ ಅಂತ ಹೇಳಿದರೆ, ಅಗ್ನಯೇ ಸಮಿಧಂ ಆಹಾರುಷಂ, ಅಗ್ನಿನಾಮಕನಾದ ಪರಮಾತ್ಮನನ್ನು ಕುರಿತು ನಾನು ಈ ಸಮಿಧೆಯನ್ನು ತಂದಿಟ್ಟಿದ್ದೇನೆ, ನಾನೇ ಹೋಗಿ ತಂದದ್ದು ಅಂತ. ಅವನೇ ಕಾಡಿಗೆ ಹೋಗಿ ತರುವ ಸಮಿಧೆ ಅದು. ಅಗ್ನಯೇ ಸಮಿಧಂ ಆಹಾರುಷಂ, ನಾನು ತಂದಿದ್ದೇನೆ, ಇದನ್ನು ತಂದು ಇಲ್ಲಿ ಇಟ್ಟಿದ್ದೇನೆ ಈ ಸಮಿಧೆಯನ್ನು. ಬೃಹತೆ ಜಾತವೇದಸೆ, ಈ ಅಗ್ನಿ ಅಂದರೆ ಸಾಮಾನ್ಯ ಅಲ್ಲ, ಅವ ಬೃಹತ್, ಲೋಕವನ್ನೆಲ್ಲ ವ್ಯಾಪಿಸಿರ್ತಕ್ಕಂಥ ಶಕ್ತಿ. ಜೊತೆಗೆ ಅವನಿಗೆ ಗೊತ್ತಿಲ್ಲದೇ ಇದ್ದ ವಿಷಯವೇ ಇಲ್ಲ. ನಾನು ಅಂಗಡಿಯಿಂದ ಸಮಿಧೆ ತಂದಿದ್ದೇನೋ, ನಾನೇ ಸ್ವತಃ ತಂದಿದ್ದೇನೋ ಅದು ಅವನಿಗೆ ಗೊತ್ತಿದೆ ಅಂತ. ಜಾತವೇದಸ್, ಜಾತಂ ಸರ್ವಂ ವೇತ್ತೀತಿ ಜಾತವೇದಾಹ, ಸರ್ವವನ್ನೂ ತಿಳಿದಿರತಕ್ಕಂತಹ ಓ ಅಗ್ನಿ, ನಿನಗೋಸ್ಕರ ಈ ಸಮಿಧೆಯನ್ನು ತಂದಿದ್ದೇನೆ. ಈ ಸಮಿಧೆಯನ್ನು ನಿನಗೆ ಹಾಕುವುದರ ಮೂಲಕ ನೀನು ಪಟಪಟ ಅಂತ ಪ್ರಜ್ವಲಿಸ್ತೀಯಲ್ವಾ. ತಯಾತ್ವಂ ಅಗ್ನೇ ವರ್ಧಸ್ವ ಸಮಿಧ, ತಯಾ ಸಮಿಧ ತ್ವಂ ವರ್ಧಸ್ವ, ಈ ಸಮಿಧೆಯಿಂದ ನೀನು ಪ್ರಜ್ವಲಿಸ್ತೀಯಲ್ವಾ. ನೀನು ಸಮಿಧೆಯಿಂದ ಪ್ರಜ್ವಲಿಸುವಂತೆ ಬ್ರಹ್ಮಣ ವಯಂ, ನಾವು ಬ್ರಹ್ಮವಿದ್ಯೆಯಿಂದ ಪ್ರಜ್ವಲಿಸಬೇಕು, ಶಾಸ್ತ್ರವೇದಗಳಿಂದ ನಾವು ಪ್ರಜ್ವಲಿಸಬೇಕು. ನೀನು ಸಮಿಧೆಯಿಂದ ಪ್ರಜ್ವಲಿಸುವ ಹಾಗೆ ನಾನು ಬ್ರಹ್ಮವಿದ್ಯೆಯಿಂದ ಪ್ರಜ್ವಲಿಸುವಂತೆ ಮಾಡು ಅಂತ ಕೇಳಿಕೊಂಡು ಅವ ಅಗ್ನಿಗೆ ಒಂದು ಸಮಿಧೆಯನ್ನು ಹಾಕುವುದಕ್ಕೆ ಅಧಿಕಾರಿ ಬ್ರಹ್ಮಚಾರಿ. ಆದರೆ ಗೃಹಸ್ಥ ಓಂ ಭೂ ಸ್ವಾಹ ಅಂತ ಹೇಳಿಕೊಂಡು ಸುಕ್ಕಿನಲ್ಲಿ ಆಜ್ಯವನ್ನು ತೆಗೆದು ಅಗ್ನಿಗೆ ಹಾಕುವುದಕ್ಕೆ ಇವ ಅಧಿಕಾರಿ. ಸುಕ್ ಅಂದರೆ ಏನು? ಅದೊಂದು ಮರದಿಂದ ಮಾಡುವ ತುಪ್ಪವನ್ನು ಅಗ್ನಿಗೆ ಹಾಕುವ ಒಂದು ಸಾಧನ. ಸೃಕ್ ಸ್ರುವ ಅಂತ 2. ಸೃಕ್ಕಿಗೂ ಸ್ರುವಕ್ಕೂ ವ್ಯತ್ಯಾಸ ಏನು? ಸೃಕ್ನಲ್ಲಿ ಎಷ್ಟು ತುಪ್ಪ ಹಿಡಿತದೋ ಅದರ 12ರಷ್ಟು ತುಪ್ಪ ಹಿಡಿಯುವಂತಹ ಮತ್ತೊಂದು ಸಾಧನಕ್ಕೆ ಸ್ರುವ ಅಂತ ಹೆಸರು ಅಷ್ಟೇ. ಅದರಿಂದ ಸ್ರುವ ಅಂದರೆ ಸೃಕ್ನಿಂದ ತುಪ್ಪವನ್ನು ತುಂಬಿಸಿ ಮತ್ತೊಮ್ಮೆ ತುಂಬಿಸಿ
12 ಬಾರಿ ತುಂಬಿಸಿದಾಗ ಅದರಲ್ಲಿ ಪೂರ್ತಿ ಆದರೆ ಇದು ಸೃಕ್ಕು ಇದು ಸೃವ, ಅದೆರಡು ದಂಪತಿಗಳಾಗೋದಕ್ಕೆ ಯೋಗ್ಯ ಅಂತ ಅರ್ಥ. ಇಲ್ಲಿ ಹೋದರೆ ಆ ಸೃಕ್ಕಿಗೂ ಈ ಸೃವಕ್ಕೂ ಸಂಬಂಧವೇ ಇಲ್ಲ. ಸೃಕ್ಸೃವ ಅಂದರೆ ಹಾಗಿರಬೇಕು. ಇದರಲ್ಲಿ 12 ವಾರಂ ಆಜ್ಯಪೂರಣಾಯ ಯತ್ ಸಮರ್ಥಂ ತತ್ ಸೃವ. ಅದು ಸೃವ ಅಂತ ಆಗಬೇಕಾದ್ರೆ ಅದರಲ್ಲಿ 12 ಬಾರಿ ಇದರಲ್ಲಿ ಹಾಕಿದ್ದನ್ನು ತುಂಬಿಸುವುದಕ್ಕೆ ಅವಕಾಶ ಇರಬೇಕು, ಅದನ್ನು ಸೃವ ಅಂತ ಕರೀತಾರೆ. ಹೀಗೆ ಸುಕ್ಸೃವಗಳು ಅದನ್ನು ಧಾರಣೆ ಮಾಡಿರತಕ್ಕಂತಹ ವ್ಯಕ್ತಿ ಸುಕ್ಸೃವಾದ್ಯುಪಲಕ್ಷಣ. ಸುತ್ತ ಒಂದು ಮೌಂಜಿಯನ್ನು ಧಾರಣೆ ಮಾಡಿದ್ದಾನೆ, ಅಂದರೆ ತ್ರಿಮೇಖಲನಾಗಿದ್ದಾನೆ. ಸುಕ್ಸೃವವನ್ನು ಧಾರಣೆ ಮಾಡಿದ್ದಾನೆ. ಅಂತಹ ಭಗವಂತನ ರಕ್ತವರ್ಣದ ರೂಪ. ಹಿರಣ್ಯಕೇಶ ತ್ರಯ್ಯಾತ್ಮ. ಅವನ ತಲೆಗೂದಲು ಅದು ಬಂಗಾರದ ಬಣ್ಣದ ತಲೆಗೂದಲು. ಹಿರಣ್ಯಶ್ಮಶ್ರುಹು ಅಂತ ಉಪನಿಷತ್ತು ಅವನನ್ನು ಕರೆಯುತ್ತೆ. ಅವನ ಗಡ್ಡ ಅದು ಹಿರಣ್ಯಶ್ಮಶ್ರು, ಬಂಗಾರದ ಗಡ್ಡ, ಬಂಗಾರದ ಜಟೆ. ಪರಶುರಾಮ ರೂಪಿಯನ್ನು ಹೇಳುವಾಗಲೂ ಹಾಗೇ ಹೇಳು. ಅಂಗಾರ ವರ್ಣಂ ಅಭಿತೋಂಡಬಹಿ ಪ್ರಭಾಭಿರ್ವ್ಯಾಪ್ತಂ ಪರಶ್ವದನುರ್ಧರಂ ಏಕವೀರಂ ಅಂತ. ಅಂದರೆ ಅಗ್ನ್ಯಂತರ್ಗತವಾದ ಸ್ವರೂಪ ಪರಶುರಾಮ ಸ್ವರೂಪ. ಅಗ್ನಿಯಲ್ಲಿ ಉಪಾಸನೆಗೆ ಸಂಬಂಧಪಟ್ಟ ರೂಪ ಪರಶುರಾಮ. ಅಂಗಾರ ಅಂದರೆ ಪ್ರಜ್ವಲಿಸುವ ಕೆಂಡ. ಪ್ರಜ್ವಲಿಸುವ ಕೆಂಡ ಯಾವ ರೀತಿಯಲ್ಲಿ ಕೆಂಪು ಬಣ್ಣದಲ್ಲಿ ಇರ್ತದೋ ಅಂತಹ ಮೆಯ್ಯ ರೋಮಗಳನ್ನು ಧರಿಸಿರ್ತಕ್ಕಂತಹ ಭಗವಂತನ ರೂಪವನ್ನು ನಾವು ಪರಶುರಾಮ ಅಂತ ಕರೆಯೋದು. ಇಲ್ಲಿ ನಾವು ಉಪಾಸನೆ ಮಾಡತಕ್ಕಂತಹ ರೂಪ ಸುಮಾರು ಪರಶುರಾಮ ರೂಪದ ಹಾಗೇ ಇರತಕ್ಕಂತಹ ರೂಪ. ರಕ್ತವರ್ಣದ ಒಂದು ರಾಮರೂಪ ಅದು ತ್ರಯ್ಯಾತ್ಮ ಅಂದರೆ 3 ವೇದಗಳ ಸ್ವರೂಪದಲ್ಲಿ ಇರುವಂಥದ್ದು. ಈ ಸ್ವರೂಪವನ್ನು ನೀವು ಈ ಪುಸ್ತಕದಲ್ಲಿ ನೋಡಿಕೊಂಡು ಒಂದು ಚಿತ್ರ ಬರೆದರೆ ಅದು ಹೇಗಿರ್ತದೆ ಅಂದರೆ ಒಂದು ಯಜ್ಞಕುಂಡದ ಹಾಗೆ ಈ ರೂಪವನ್ನು ಬರಿಬೇಕಾಗ್ತದೆ. ಯಾಕಂದರೆ ಮೇಖಲ ಅನ್ನೋ ಶಬ್ದಕ್ಕೆ ಸೊಂಟಕ್ಕೆ ಸುತ್ತುವ ಹಗ್ಗ ಅಂತ ಅರ್ಥ ಇದ್ದ ಹಾಗೆ ಯಜ್ಞಗುಂಡದಲ್ಲಿರುವ 3 ಸ್ತರಗಳು, ಅದಕ್ಕೂ ಮೇಖಲ ಅಂತ ಹೆಸರು. ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಕುಂಡವನ್ನು ನಿರ್ಮಾಣ ಮಾಡುವಾಗ ತ್ರಿಮೇಖಲಂ ಅಂತ ಕುಂಡದ ಸ್ವರೂಪ ಹೇಳ್ತಾರೆ. ಕುಂಡ ಅದು ತ್ರಿಮೇಖಲ ಇರಬೇಕು, ಅಂದರೆ 3 ಸ್ಟೆಪ್ಪುಗಳು ಅದರಲ್ಲಿರಬೇಕು ಅಂತ ಅದಕ್ಕೆ ಅರ್ಥ. ಅದರಲ್ಲಿ ಒಂದು ಸತ್ವ, ಒಂದು ರಜಸ್ಸು, ಒಂದು ತಮಸ್ಸು, ಒಂದು ಶ್ರೀ ಭೂ ದುರ್ಗಾ ಅಂತಕ್ಕಂತಹ ಸ್ವರೂಪವನ್ನು ಅಲ್ಲಿ ಆವಾಹನೆ ಮಾಡಬೇಕು. ಜೊತೆಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ನೋ ತ್ರಿಮೂರ್ತಿ ಸ್ವರೂಪವನ್ನು ಅದರಲ್ಲಿ ಆವಾಹನೆ ಮಾಡಬೇಕು ಅಂತ ಅದರ ವಿಧಾನಗಳುಂಟು. ಅಂತೂ ಮೇಖಲತ್ರಯವುಳ್ಳದ್ದು. ಜೊತೆಗೆ ತ್ರಯ್ಯಾತ್ಮ, ಕುಂಡವನ್ನು ತ್ರಯ್ಯಾತ್ಮ ಅಂತ ಕರೀತಾರೆ. ತ್ರಯಿ ಅಂದರೆ ಋಗ್ಯಜುಸ್ಸಾಮ. ಋಗ್ಯಜುಸ್ಸಾಮಗಳೆಂಬಂತಹ ಋಗ್ವೇದ, ಯಜುರ್ವೇದ, ಸಾಮಗಳ ವೇದಗಳೆಂಬ ಏನು ತ್ರಯಿ ಇದೆ ತತ್ಸ್ವರೂಪವಾಗಿರತಕ್ಕಂಥದ್ದು ಕುಂಡವಾಗಿರ್ತದೆ. ಕುಂಡದ 3 ಮೇಖಲಗಳಲ್ಲಿ 3 ವೇದಗಳನ್ನು ಚಿಂತನೆ ಮಾಡತಕ್ಕಂತಹ ವಿಧಾನ ಇದೆ. ಆದ್ದರಿಂದ ಅದು ತ್ರಯ್ಯಾತ್ಮ ಅಂತ ಕರೆಸಿಕೊಳ್ತದೆ. ಅದರ ಜೊತೆಗೆ ಹಿರಣ್ಯಕೇಶ ತ್ರೇತಾಯಾಂ ರಕ್ತವರ್ಣ ಅಸೌ ಚತುರ್ಬಾಹು ಸ್ತ್ರಿಮೇಖಲ. ಈ ಚತುರ್ಬಾಹು ಅನ್ನೋದು ಕೂಡ ಕುಂಡಕ್ಕೆ ಸಂಬಂಧಪಟ್ಟ ಹಾಗೆ ಚತ್ವಾರಿ ಶೃಂಗಾತ್ರಯೋ ಅಸ್ಯ ಪಾದ ದ್ವೇ ಶೀರ್ಷೆ ಸಪ್ತಹಸ್ತಾಸೋ ಅಸ್ಯ. ಅಗ್ನಿಯ ಸ್ವರೂಪವನ್ನು ಹೇಳುವಾಗ 7 ಕೈಯುಳ್ಳವ ಅಗ್ನಿ ಅಂತ ಅಗ್ನಿಯನ್ನು ಉಲ್ಲೇಖ ಮಾಡ್ತಾರೆ. ಇಲ್ಲಿ ತ್ರೇತೆಯಲ್ಲಿ ಆರಾಧ್ಯವಾದ ಭಗವತ್ ಸ್ವರೂಪವನ್ನು ಚತುರ್ಬಾಹು ಅಂತ ಉಲ್ಲೇಖ ಮಾಡ್ತಾರೆ. ಯಜ್ಞಕ್ಕೆ ಸಂಬಂಧಪಟ್ಟಾಗ ಚತುರ್ಬಾಹುವನ್ನು ಕೂಡ ಶುಲ್ಬ ಸೂತ್ರಗಳಲ್ಲಿ ನಿರೂಪಣೆ ಮಾಡ್ತಾರೆ. ಅಂದರೆ ಕುಂಡವನ್ನು ನಿರ್ಮಾಣ ಮಾಡಬೇಕಾದರೆ ಕುಂಡದ 4 ಭಾಗಗಳಲ್ಲಿ 4 ತೂತುಗಳನ್ನು ಬಿಡುವುದಕ್ಕಿದೆ. ಅಂದರೆ ಅದರಲ್ಲಿ ಅಗ್ನಿ ಒಳಗೆ ಕುಂಡದಲ್ಲಿ ಪ್ರಜ್ವಲಿಸುವಾಗ ಅದರ ಮೇಲೆ ಬಹಳಷ್ಟು ಹವ್ಯ ಪದಾರ್ಥಗಳನ್ನು ಹಾಕಿದಾಗ ಕೆಳಗಿಂದ ಪ್ರಜ್ವಲಿಸುವ ಅಗ್ನಿ ಮೇಲೆ ಹಾಕಿದಂತಹ ಹವ್ಯವನ್ನು ಹುತಗೊಳಿಸುವುದಕ್ಕೋಸ್ಕರ, ಅದಕ್ಕೆ ವಾಯು ಸಂಚಾರ ಮಾಡುವುದಕ್ಕೋಸ್ಕರ ಮಧ್ಯದಲ್ಲಿ ಕೆಲವು ತೂತುಗಳನ್ನು ಇಡ್ತಕ್ಕಂಥದ್ದಿದೆ. ಅದು ಅದಕ್ಕೆ ಬಾಹುಸ್ವರೂಪದಲ್ಲಿರುವಂಥದ್ದು. ಅಂದರೆ ಅದರ ಮೂಲಕ ತನ್ನ ಜ್ವಾಲೆಯನ್ನು ಹೊರಸೂಸ್ತಾ ಅದು ಹಾಕಿದಂತಹ ಹವ್ಯವನ್ನು ಸ್ವೀಕಾರ ಮಾಡ್ತದೆ ಅನ್ನುವ ಕಾರಣದಿಂದ ಅದಕ್ಕೆ ಬಾಹುತ್ವವನ್ನು ಉಲ್ಲೇಖ ಮಾಡ್ತಾರೆ. ಈ ಶ್ಲೋಕವನ್ನು ಗಮನಿಸಿದರೆ ಒಂದು ಹಂತದಲ್ಲಿ ಇದು ಕುಂಡದ ಸ್ವರೂಪವನ್ನು ನಿರೂಪಣೆ ಮಾಡಿದ ಹಾಗಿದೆ. ಆದರೆ ವಸ್ತುತಃ ನಮ್ಮ ಉಪಾಸನೆಯ ಕ್ರಮ ಹೇಗೆ? ಧ್ಯಾಯನ್ ಕೃತೆ ಯಜನ್ ಯಜ್ಞೈ ತ್ರೇತಾಯಾಂ ದ್ವಾಪರೇ ಅರ್ಚಯನ್ ಕಲೌ ಸಂಕೀರ್ತ್ಯ ಕೇಶವಂ ಅಂತ. ಯತ್ಫಲಂ ಸಮವಾಪ್ನೋತಿ ಕಲೌ ಸಂಕೀರ್ತ್ಯ ಕೇಶವಂ. ತ್ರೇತಾಯುಗದಲ್ಲಿ ಧ್ಯಾನ ಅಲ್ಲ, ಯಾವುದು ಕೃತಯುಗದಲ್ಲಿ ಧ್ಯಾನ, ತ್ರೇತಾಯುಗದಲ್ಲಿ ಯಜ್ಞ, ದ್ವಾಪರದಲ್ಲಿ ಅರ್ಚನೆ ಪೂಜೆ, ಕಲಿಯುಗದಲ್ಲಿ ಸಂಕೀರ್ತನೆ ಅಂತ ಇದು 4 ಯುಗಗಳಿಗೆ ಸಂಬಂಧಪಟ್ಟ ಉಪಾಸನಾ ಕ್ರಮ. ಅದನ್ನು ನಿರೂಪಿಸುವುದಕ್ಕೋಸ್ಕರ ತ್ರೇತಾಯುಗದಲ್ಲಿ ಈ ಯಜ್ಞಕ್ಕೆ ಸಂಬಂಧಪಟ್ಟ ತ್ರಿಮೇಖಲಂ ಸುಕ್ಷ್ರುವಾದ್ಯುಪಲಕ್ಷಣ ಅನ್ನುವ ರೂಪವನ್ನು ಉಲ್ಲೇಖ ಮಾಡಿತ್ತು. ಅವನನ್ನು ವೇದಗಳು ನಿರೂಪಣೆ ಮಾಡಿದ ಯಜ್ಞಾದಿ ವಿಧಾನದ ಮೂಲಕ ಆ ಕಾಲದಲ್ಲಿ
ಆ ಕಾಲದ ಜನರು ಅರ್ಚನೆ ಮಾಡ್ತಾರೆ ಅನ್ನುವಲ್ಲಿಗೆ ತ್ರೇತೆಯ ವಿಷಯ ಮುಗಿಯಿತು. ಆಮೇಲೆ ದ್ವಾಪರಕ್ಕೆ ಬಂದರೆ ದ್ವಾಪರೇ ಭಗವಾನ್ ಶ್ಯಾಮಃ. ದ್ವಾಪರ ಯುಗದಲ್ಲಿ ಭಗವಂತ ಶ್ಯಾಮರೂಪನಾಗಿದ್ದಾನೆ. ಹಾಗಾದರೆ ಅಲ್ಲಿದ್ದದ್ದು ಬಿಳಿ, ಆಮೇಲೆ ಬಂದದ್ದು ಕೆಂಪು, ಹೀಗೆ ಬಂದದ್ದು ಹಸಿರು. ನೋಡಿ, ಸಾಮಾನ್ಯವಾಗಿ ವೃಕ್ಷದಲ್ಲಿ ನಾವು ಗಮನಿಸ್ಬೋದು. ವೃಕ್ಷದಲ್ಲಿ ಏನಾಗ್ತದೆ ಅಂದರೆ ಮೊದಲು ಬಿಳಿ ಬಣ್ಣದ ಮೊಗ್ಗು ಬರ್ತದೆ. ಬಿಳಿ ಮೊಗ್ಗು ವೃಕ್ಷಗಳಲ್ಲಿ, ಅನೇಕ ವೃಕ್ಷಗಳಲ್ಲಿ ನಾವು ಗಮನಿಸ್ಬೋದು, ಬಿಳಿ ಬರ್ತದೆ. ಬಿಳಿ ಬಂದ ಮೇಲೆ ಅದು ಹಾಗೆ ಚಿಗುರಾಗ್ತದೆ, ಕೆಂಪು ಚಿಗುರಾಗ್ತದೆ. ಮೊದಲು ಬಿಳಿಯಾಗಿ ಬಂದದ್ದು ಆಮೇಲೆ ಕೆಂಪಾಗ್ತದೆ, ಕೆಂಪಾಗಿದ್ದದ್ದು ಆಮೇಲೆ ಶ್ಯಾಮವಾಗ್ತದೆ. ಇಲ್ಲಿ ಶ್ಯಾಮ ಅಂದರೆ ಕಪ್ಪಲ್ಲ, ಶ್ಯಾಮ ಅಂತೇಳಿದರೆ ಹಸಿರು. ಶ್ಯಾಮ ಶಬ್ದಕ್ಕೆ ಅನೇಕ ಅರ್ಥ ಇದೆ. ನೀವು ಕೋಶಗಳನ್ನು ತೆಗೆದು ನೋಡ್ಬೋದು. ವಾಚಸ್ಪತ್ಯ ಕೋಶವನ್ನು ಗಮನಿಸಿದರೆ ಆರಂಭದಲ್ಲಿ ಶ್ಯಾಮ ಅಂತ ಹೇಳಿದ ಮೇಘ ಅನ್ನೋ ಅರ್ಥವನ್ನು ಹೇಳ್ತಾರೆ. ಮೇಘಕ್ಕೆ ಶ್ಯಾಮ ಅಂತ ಹೆಸರಿದೆ. ಮೇಘದ ಬಣ್ಣವನ್ನು ಕೂಡ ಶ್ಯಾಮ, ಮೇಘ ಶ್ಯಾಮಂ ಅಂತ ಮೇಘದ ಬಣ್ಣವನ್ನು ಕೂಡ ಶ್ಯಾಮ ಅನ್ನುವ ಶಬ್ದದಿಂದ ಕರೀತಾರೆ. ಅಂದರೆ ಸ್ವಲ್ಪ ನೀಲಿ ಮತ್ತು ಕಪ್ಪುಗಳಿಂದ ಮಿಲಿತವಾದಂತಹ ಒಂದು ಬಣ್ಣಕ್ಕೆ ಶ್ಯಾಮವರ್ಣ ಅಂತ ಹೆಸರಿದೆ. ಮತ್ತೊಂದು ಶ್ಯಾಮ ಮತ್ತು ಶ್ಯಾಮಲ ಅಂತ ಹೇಳ್ತಕ್ಕಂತಹ ಬಣ್ಣ, ಅದು ಮರುತಕ, ಕುರಬಕ ಮೊದಲಾದಂತಹ ವೃಕ್ಷಗಳ ಎಲೆ ಅತ್ಯಂತ ಹಸಿರಾಗಿರ್ತದೆ. ಆ ಹಸಿರು ಬಣ್ಣವನ್ನು ಶ್ಯಾಮ ಅನ್ನುವ ಶಬ್ದ ಹೇಳುತ್ತೆ ಅಂತ ಅದು ಮೂರನೇ ಅರ್ಥ ಶ್ಯಾಮ ಶಬ್ದದ್ದು. ಇಲ್ಲಿ ಶ್ಯಾಮ ಶಬ್ದದಿಂದ ಹರಿದ್ವರ್ಣವನ್ನು ನಾವು ಗ್ರಹಣ ಮಾಡಬೇಕು. ಹರಿದ್ವರ್ಣ ಅಂದರೆ ಹಸಿರು ಬಣ್ಣ ಅಂತ ಅರ್ಥ. ಭಗವಂತನ ಹಸಿರು ಬಣ್ಣದ ರೂಪ ನೋಡಿ. ಹಸಿರು ಬಣ್ಣದ ರೂಪ, ಅವನು ಹಾಕ್ಕೊಂಡಿರುವ ಬಟ್ಟೆ ಪೀತವಾಸಾಹ ನಿಜಾಯುಧ. ಪೀತವರ್ಣದ ಬಟ್ಟೆಯನ್ನು ಧರಿಸಿಕೊಂಡಿದ್ದಾನೆ. ತನ್ನ ಆಯುಧವನ್ನು ತಾನು ಧರಿಸಿದ್ದಾನೆ. ಅಂದರೆ ಶಂಖಚಕ್ರ ಗದಾಪದ್ಮಗಳನ್ನೇ ಧರಿಸಿದ್ದಾನೆ. ಶ್ರೀವತ್ಸಾದಿಭಿ ಚಿನ್ನೈ ಅಂಕಿತ. ಶ್ರೀವತ್ಸ ಮೊದಲಾದಂತಹ ತನ್ನ ಚಿನ್ನದಿಂದ ಅಲಂಕೃತನಾಗಿದ್ದಾನೆ. ಜೊತೆಗೆ ಲಕ್ಷಣೀರುಪಲಕ್ಷಿತ. ತಾನು ತಲೆಯಲ್ಲಿ ಕಿರೀಟ ಧಾರಣೆಯನ್ನು ಮಾಡಿಕೊಂಡಿದ್ದಾನೆ. ಬಾಹುಗಳಿಗೆ ಕೇಯೂರಗಳನ್ನು ಧರಿಸಿದ್ದಾನೆ. ಕಿವಿಗಳಲ್ಲಿ ಮಕರ ಕುಂಡಲಧಾರಿಯಾಗಿದ್ದಾನೆ. ಏನೇನು ಆಭರಣಗಳು ದೇವರವೂ ಅಂತಿದ್ದಾವೋ ಅವನ್ನೆಲ್ಲ ಧಾರಣೆ ಮಾಡಿಕೊಂಡು ರಾಜ ಚಿನ್ನೋಪಬೃಂಹಿತ, ಒಬ್ಬ ಮಹಾರಾಜನ ಹಾಗೆ ಶೋಭಿಸ್ತಾ ಇರತಕ್ಕಂತಹ ಭಗವಂತನ ವಿಷ್ಣು ಅನ್ನುವ ರೂಪ ಏನಿದೆ, ಶ್ಯಾಮಸುಂದರವಾದ ಭಗವಂತನ ರೂಪ, ಆ ರೂಪವನ್ನು ನಾವು ಉಪಾಸನೆ ಮಾಡಬೇಕಾದದ್ದು ದ್ವಾಪರದಲ್ಲಿ ಇದ್ದ. ಹೀಗೆ ದ್ವಾಪರಕ್ಕಾಗುವಾಗ ಶ್ಯಾಮರೂಪಕ್ಕೆ ಭಗವಂತ ಬಂದಿದ್ದಾನೆ. ಅವನನ್ನು ಕುರಿತು ಕೈ ಮುಗಿದು ಹೇಳ್ತಕ್ಕಂತಹ ಕೆಲವು ಶ್ಲೋಕಗಳನ್ನೆಲ್ಲ ಇಲ್ಲಿ ನಿರೂಪಣೆ ಮಾಡಿದ್ದಾರೆ. ದ್ವಾಪರದ ನಂತರ ಕಲಿಯುಗಕ್ಕೆ ಬಂದರೆ, ಕಲಿಯುಗದಲ್ಲಿ ದೇವರ ರೂಪ ಯಾವುದು? ಕಲಾವಪಿ ಯಥಾ ಶೃಣು. ಕಲಿಯುಗದಲ್ಲಿ ಹೇಗಿದೆ ಅಂತ ಹೇಳ್ತೇನೆ ಕೇಳು. ಏನು? ಕೃಷ್ಣವರ್ಣಂ ಕಲೌ ಕೃಷ್ಣಂ ಸಾಂಗೋಪಾಂಗಂ ಸಪಾರ್ಷದಂ ಯಜ್ಞೈ ಸಂಕೀರ್ತನ ಪ್ರಾಯೈ ಯಜಂತೀಹ ಸುಮೇಧಸಃ. ಕೃಷ್ಣವರ್ಣಂ ಕೃಷ್ಣಂ ಕಲೌ ಸಂಕೀರ್ತನ ಪ್ರಾಯೈ ಯಜ್ಞೈ ಸುಮೇಧಸಃ ಯಜಂತಿ ಅಂತ. ಇಲ್ಲಿ ಕೃಷ್ಣವರ್ಣಂ ಕೃಷ್ಣಂ ಅಂತ ಎರಡು ಇದೆ. ಬಣ್ಣಗಳಲ್ಲಿ ಕೊನೆಗೆ ಕಪ್ಪು ಬಣ್ಣಕ್ಕೆ ಬಂತು. ಕೃಷ್ಣ ಅಂದರೆ ಕಪ್ಪು. ಹಿಂದೆ ರಕ್ತವರ್ಣವಾಗಿತ್ತಲ್ವ, ರಕ್ತವರ್ಣದ ಕೆಂಡವನ್ನು ನೀರಿನಲ್ಲಿ ಮುಳುಗಿಸಿದರೆ ಅದು ಯಾವ ಬಣ್ಣಕ್ಕೆ ಬರ್ತದೋ ಅದಕ್ಕೆ ಕೃಷ್ಣ ಅಂತ ಹೆಸರು. ರಕ್ತಂ ಕೃಷ್ಣ, ರಕ್ತವು ಕೃಷ್ಣವಾಗುತ್ತೆ. ಅಂದರೆ ಕೆಂಡವನ್ನು ಸ್ನಾನ ಮಾಡಿಸಿದರೆ ಯಾವ ಬಣ್ಣ ಬರ್ತದೋ ಅದು. ಹಿಂದೆಲ್ಲ ಈ ಒಗಟು ಹೇಳುವಂಥ ಕ್ರಮ ಇರ್ತಿತ್ತು. ಒಬ್ಬ ಕೆಂಪು ಮಗ ಇದ್ದಾನೆ, ಸ್ನಾನ ಮಾಡಿಸಿದ್ರು ಕಪ್ಪಾಗ್ತಾನೆ, ಏನದು ಅಂತ ಕೇಳೋದು. ಕೆಂಡ ಅಂತ ಅದಕ್ಕೆ ಉತ್ತರ ಕೊಡಬೇಕು. ಇಂಥದ್ದು ಆ ರೀತಿ ಆ ಕೆಂಡದ ಸ್ನಾನ ನಂತರ ಇಜ್ಜಿಲು ಅಂತೇನು ಹೇಳ್ತೇವೆ, ಅದರಲ್ಲಿರತಕ್ಕಂಥ ಬಣ್ಣವನ್ನು ಕೃಷ್ಣವರ್ಣ ಅಂತ ಕರೆಯೋದು. ಈ ಭಗವಂತನ ಕೃಷ್ಣ ಅನ್ನುವ ರೂಪ ಅದು ಕೃಷ್ಣವರ್ಣಂ, ಅದು ಕೃಷ್ಣಂ ಅನ್ನೋದಕ್ಕೆ ವಿಶೇಷಣ. ಹಾಗಾದರೆ ಕಲಿಯುಗದಲ್ಲಿ ಉಪಾಸನೆ ಮಾಡುವುದಕ್ಕೆ ಭಗವಂತನ ಅವತಾರ ಸ್ವರೂಪ ಅಂತ ಹೇಳಿದರೆ ಕೃಷ್ಣ ಅನ್ನುವ ರೂಪ, ಅದರ ಬಣ್ಣ ಕೃಷ್ಣವರ್ಣ. ಕೃಷ್ಣವರ್ಣಂ ಕಲವು ಕೃಷ್ಣಂ. ಅದು ಹೇಗಿದೆ? ಸಾಂಗೋಪಾಂಗಂ, ಅಲ್ಲಿ ಅಂಗ ಉಪಾಂಗಗಳೆಲ್ಲ ಸೇರಿಕೊಂಡಿರತಕ್ಕಂತಹ ಕೃಷ್ಣ ರೂಪ. ಭಗವಂತನ ಅಂಗಗಳು ಅಂತೇಳಿದರೆ ನಾವು ಉಪಾಸನೆ ಮಾಡಬೇಕಾದ್ದು ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ ಚತುರ್ಭುಜಂ ಶಂಖ ಗದಾದ್ಯುಧಾಯುಧಂ ಏನೆಲ್ಲ ಹೇಳಿದ್ದೇವೆ. 4 ಕೈಗಳು, 2 ಕಾಲುಗಳು, ನೀಳವಾದ ಮೂಗು, ಸುಂದರವಾದ ಕಣ್ಣು, ಇದೆಲ್ಲವೂ ಕೂಡ ಅಂಗದಲ್ಲಿ ಸೇರ್ತದೆ. ಉಪಾಂಗಗಳು ಅಂತೇಳಿದರೆ ಅಂಗಕ್ಕೆ ಹಾಕಿಕೊಂಡ ಆಭರಣ, ಅಂಗದಲ್ಲಿ ಹಿಡಿರುವ ಆಯುಧ, ಇದೆಲ್ಲ ಉಪಾಂಗಗಳಲ್ಲಿ ಸೇರ್ತದೆ. ಅಂದರೆ ಉಪಾಂಗ ಅಂದರೆ ತೆಗೆದಿಟ್ಟು ನಾವು ಬರುವಂಥದ್ದೆಲ್ಲ ಉಪಾಂಗ. ತೆಗೆದಿಡದೆ ಶರೀರದಲ್ಲೇ ಇರುವಂಥದ್ದೆಲ್ಲ ಅಂಗ. ಹೀಗೆ ಅಂಗಕ್ಕೂ ಉಪಾಂಗಕ್ಕೂ ವ್ಯತ್ಯಾಸ. ಅಂಗ ಅಂದರೆ ಹೊಟ್ಟೆ ಕೈ ಅಂತ ಇಟ್ಕೊಳ್ಳಿ.
ಉಪಾಂಗ ಅಂತ ಹೇಳಿದರೆ ಹಾಕೊಳ್ಳುವ ಅಂಗಿ ಬನಿಯನ್ನು ಅಂತ ಇಟ್ಕೊಳ್ಳಿ. ಅಂದರೆ ಯಾವುದು ಅಂಗಿ ಅದು ಅಂಗ ಅಲ್ಲ, ಅದು ಉಪಾಂಗ. ಅಂಗ ಉಪಾಂಗಗಳಿಗೆ ವ್ಯತ್ಯಾಸ ಏನು ಅಂದರೆ ಉಪಾಂಗ ಎಂಬುದು ತೆಗೆದಿಡಬಹುದಾದದ್ದು, ಆದರೆ ಅಂಗ ಎಂಬುದು ತೆಗೆದಿಡಲಿಕ್ಕೆ ಆಗೋದಿಲ್ಲ. ಈ ಭಗವಂತನ ಸ್ವರೂಪದಲ್ಲಿ ಅಂಗ ಉಪಾಂಗಗಳಿಗೆ ಭೇದ ಇಲ್ಲ. ಅಂಗವೇ ಉಪಾಂಗ, ಉಪಾಂಗವೇ ಅಂಗ. ಅಂತಹ ಭಗವತ್ ಸ್ವರೂಪವನ್ನು ಸಾಂಗೋಪಾಂಗಂ, ನಾವು ಯಜ್ಞಯಾಗಾದಿಗಳಲ್ಲಿ ಸಾಂಗೋಪಾಂಗ ಅಂದರೆ ಅದು ಸ್ವಲ್ಪ ಬೇರೆ. ಅವ್ರದ್ದು ಈಗ ಸಾಂಗೋಪಾಂಗವಾಗಿ ಕರ್ಮಗಳೆಲ್ಲ ನಡೀತಾ ಇದ್ದಾವೆ ಅಂತ ಹೇಳ್ತಾರೆ. ಅಥವಾ ಊಟ ಮಾಡಬೇಕಾದ್ರೆ ಸಾಂಗೋಪಾಂಗವಾಗಿ ಊಟ ನಡೆಯಿತು ಅಂತ ಹೇಳ್ತಾರೆ. ಅಲ್ಲಿ ಅಂಗ ಉಪಾಂಗ ಅಂತೇಳಿದರೆ ಒಂದು ಕೆಲಸ, ಪ್ರಧಾನವಾದ ಕೆಲಸ ಅಂಗಿ. ಯಾಗ ಅನ್ನುವುದು ಅಂಗಿ. ಆ ಯಾಗಕ್ಕೆ ಸಂಬಂಧಪಟ್ಟ ಅಂಗ ಅಂದರೆ ಒಂದು ಪುಣ್ಯಾಹವಾಚನ ಅನ್ನುವ ಪ್ರಕ್ರಿಯೆ ಇರ್ಬೋದು, ಪಂಚಗವ್ಯ ಮೇಲನ ಅನ್ನೋ ಒಂದು ಪ್ರಕ್ರಿಯೆ ಇರ್ಬೋದು, ಸುಕ್ಸ್ರುವ ಸಂಮಾರ್ಜನ ಅನ್ನುವ ವಿಧಾನ ಇರ್ಬೋದು. ಇದೆಲ್ಲವೂ ಕೂಡ ಅಂಗ ಕಾರ್ಯಗಳು ಅಂತ ಕರೆಸಿಕೊಳ್ತಾರೆ. ಆ ಅಂಗ ಕಾರ್ಯದ ತುಂಡುಂಟಲ್ವ, ಈಗ ಯಾವುದು ಒಂದು ಪುಣ್ಯಾಹವಾಚನ ಅನ್ನೋ ಪ್ರಕ್ರಿಯೆ ಇದ್ದರೆ ಅದರಲ್ಲಿ ಕಲಶ ಪ್ರತಿಷ್ಠೆ ಅಂತ ಒಂದು ಉಂಟು, ಅದು ಉಪಾಂಗ ಆಗುತ್ತೆ. ಅಂಗದ ಬಿಡಿ ಭಾಗಕ್ಕೆ ಉಪಾಂಗ ಅಂತ ಹೆಸರು. ಅದೇ ಭೋಜನ ಮಾಡ್ತಾ ಇದ್ದರೆ ಭೋಜನದಲ್ಲಿ ಅಂಗ ಅಂದರೆ ಪರಿಷೇಕ ಅನ್ನೋದು ಒಂದು ಅಂಗ, ಅದು ಭೋಜನಾಂಗವಾದ ಕರ್ತವ್ಯ. ಅದು ಪರಿಷೇಕ, ಅದಕ್ಕಿಂತ ಮುಂಚೆ ಸ್ನಾನ, ಈ ಚಿನ್ನಧಾರಣ ಇತ್ಯಾದಿಗಳೆಲ್ಲ ಭೋಜನದ ಅಂಗ ಅಂತ ಕರೆಸಿಕೊಳ್ತದೆ. ಆ ಅಂಗದಲ್ಲಿ ಅವನ ಪರಿಷೇಕಾತ ಪ್ರಾಕ ಶುದ್ಧಿಯಾಗಿ ಬಟ್ಟೆ ಉಟ್ಟು ಒಂದು ಆಚಮನ ಮಾಡ್ತಾನಲ್ಲ, ಅದು ಉಪಾಂಗವಾಗ್ತದೆ. ಆಚಮನ ಅನ್ನೋದು ಉಪಾಂಗ ಆಗ್ತದೆ. ಭೋಜನಾನಂತರದಲ್ಲಿ ಮಾಡುವ ಆಚಮನ ಅನ್ನೋದು ಉಪಾಂಗವಾಗ್ತದೆ. ಹೀಗೆ ಉಪಾಂಗ ಅಂಗ ಅನ್ನುವುದಕ್ಕೆ ಸ್ವಲ್ಪ ವ್ಯತ್ಯಾಸ ಇದೆ. ಆ ಭಗವಂತನ ಶರೀರ ಕೃಷ್ಣವರ್ಣಂ ಕಲವು ಕೃಷ್ಣಂ ಸಾಂಗೋಪಾಂಗಂ ಸ ಪಾರ್ಷದಂ. ಪಾರ್ಷದರು ಅಂದರೆ ಅವನ ಸೇವೆಗೋಸ್ಕರ ಜೊತೆಗೆ ಇರತಕ್ಕಂತಹ ಜಯ ವಿಜಯ ಮೊದಲಾದವರು ಆಗ್ಬೋದು. ಜೊತೆಗೆ ಪತ್ನಿಯರನ್ನು ಕೂಡ ಪಾರ್ಷದ ಅನ್ನೋ ಶಬ್ದದಲ್ಲಿ ಕರೀತಾರೆ. ಭೀಷ್ಮಿ ಸತ್ಯ ಸಮೇತಂ ಅಂತ ಹೇಳುವಾಗ ರುಕ್ಮಿಣಿ ಸತ್ಯಭಾಮಿಯರು ಕೂಡ ಅವನ ಪಾರ್ಷದ ಅಂತ ಕರೆಸಿಕೊಳ್ತಾರೆ. ಹೀಗೆ ಪಾರ್ಷದ ಸಮೇತನಾಗಿರತಕ್ಕಂತಹ ಸಾಂಗೋಪಾಂಗನಾದಂತಹ ಕೃಷ್ಣನನ್ನು ಯಜ್ಞೈ ಸಂಕೀರ್ತನ ಪ್ರಾಯೈ ಯಜಂತಿ ಇಹ ಸುಮೇಧಸ. ಇಹ ಅಂದರೆ ಕಲಿಯುಗೆ, ಸುಮೇಧಸಃ ಯಜಂತಿ. ದೊಡ್ಡ ದೊಡ್ಡ ಜ್ಞಾನಿಗಳು ಕೂಡ ಇದನ್ನು ಸಂಕೀರ್ತನದಿಂದ ಆತನನ್ನು ಯಜನ ಮಾಡ್ತಾರೆ, ಪೂಜಿಸ್ತಾರೆ. ಅಂದರೆ ಕಲಿಯುಗದಲ್ಲಿ ಸಂಕೀರ್ತನೆಗಿರುವ ಮಹತ್ವವನ್ನು ಈ ಶ್ಲೋಕ ಹೇಳ್ತದೆ. ಬರೀ ಯಜ್ಞಯಾಗಾದಿಗಳಿಗೆ ಮಹತ್ವ ಇಲ್ಲ ಅಂತಲ್ಲ. ಆಚಾರ್ಯರು ಇಲ್ಲಿ ತಾತ್ಪರ್ಯದಲ್ಲಿ ಹೇಳ್ತಾರೆ, ಇಲ್ಲಿ 4 ಸ್ವರೂಪವನ್ನು ಹೇಳಿದ್ದಾರೆ. ಆ 4 ಸ್ವರೂಪ ಎಂಬುದು 4 ಯುಗಕ್ಕಷ್ಟೇ ಸಂಬಂಧಪಟ್ಟದ್ದು. ಅಲ್ಲಿ ಅದನ್ನೇ ಉಪಾಸನೆ ಮಾಡಬೇಕು, ಇಲ್ಲಿ ಇದನ್ನೇ ಉಪಾಸನೆ ಮಾಡಬೇಕು ಅನ್ನುವ ವಿಧಾನ ಇದಲ್ಲ. ಆದರೆ ಆತ ತನ್ನ ಬಿಂಬಸ್ವರೂಪದ ಉಪಾಸನೆಯಲ್ಲೇ ಮೋಕ್ಷವನ್ನು ಪಡೆಯುವುದಕ್ಕೆ ಇರುವವ. ಆ ಬಿಂಬಸ್ವರೂಪೋಪಾಸನೆಯ ಕಾಲದಲ್ಲಿ ಬರಬಹುದಾದ ವಿಘ್ನಗಳ ನಿವೃತ್ತಿಗೆ ಆಯಾ ಯುಗದಲ್ಲಿ ಅಲ್ಲಿ ಹೇಳಿದ ರೂಪವನ್ನೇ ಉಪಾಸನೆ ಮಾಡಬೇಕು. ವಿಘ್ನ ನಿವೃತ್ತಿಗೆ ಸಂಬಂಧಪಟ್ಟ ಹಾಗೆ ಕಾಲಾನುಗುಣವಾದ ಉಪಾಸನೆಗೋಸ್ಕರ ಬಣ್ಣ ಮತ್ತು ಆಯುಧ ಇತ್ಯಾದಿ ವಿಶೇಷಗಳಿಂದ ಬೇರೆ ಬೇರೆ ರೂಪವನ್ನು ಹೇಳಿದ್ದಾರೆ ಹೊರತು ಆ ರೂಪವನ್ನು ಆ ಕಾಲದಲ್ಲಿ ಉಪಾಸನೆ ಮಾಡಿದರೆ ಮೋಕ್ಷ ಸಿಗ್ತದೆ ಅಂತ ಅರ್ಥ ಅಲ್ಲ ಅನ್ನುವುದು ಆಚಾರ್ಯರ ವಿವರಣೆಯಿಂದ ಲಭ್ಯವಾಗತಕ್ಕಂತಹ ಒಂದು ವಿಶೇಷ. ಏವಂ ಯುಗಾನುರೂಪೋಸೌ ಭಗವಾನ್ ಯುಗವರ್ತಿಭಿಃ ಮನುಜೈರಿಜ್ಯತೆ ರಾಜನ್ ಶ್ರೇಯಸಾಂ ಈಶ್ವರೋ ಹರಿಃ ಧ್ಯೇಯಂ ಸದಾ ಪರಿಭವಗ್ನಮಭೀಷ್ಟದೋಹಂ ತೀರ್ಥಾಸ್ಪದಂ ಶಿವವಿರಿಂಚಿ ನುತಂ ಶರಣ್ಯಂ ಭೃತ್ಯಾರ್ತಿಹಂ ಪ್ರಣತಭಕ್ತಭವಾಬ್ಧಿಪೋತಂ ವಂದಾಮಹೇ ಪುರುಷತೆ ಚರಣಾರವಿಂದಂ ತ್ಯಕ್ವಾ ಸುದುಸ್ತ್ಯಜ ಸುರೇಪ್ಸಿತರಾಜ್ಯಲಕ್ಷ್ಮೀಂ ಧರ್ಮಿಷ್ಠಮಾರ್ಯವಚಸ ಯದಗಾದರಣ್ಯಂ ಮಾಯಾಮೃಗಂ ದಯಿತಯೇಪ್ಸಿತಮನ್ವಧಾವತ್ ವಂದಾಮಹೇ ಪುರುಷತೆ ಚರಣಾರವಿಂದಂ ವಂದಾಮಹೇ ಪುರುಷತೆ ಚರಣಾರವಿಂದಂ. ಜಾಯಂತೆಯೋಪಾಖ್ಯಾನದ ಕೊನೆಯ ಭಾಗದಲ್ಲಿ ಬರ್ತಕ್ಕಂಥ ಶ್ಲೋಕ ಇದೆ. ಅಂದರೆ ಕಲಿಯುಗದಲ್ಲಿ ಭಗವಂತನನ್ನು ಉಪಾಸನೆ ಮಾಡುವಾಗ ಯಾವ ರೀತಿ ಉಪಾಸಿಸಬೇಕು ಅಂತ ಹೇಳುವಾಗ ಬಂದ ಶ್ಲೋಕ ಏನು? ಧ್ಯೇಯಂ ಸದಾ, ಆ ಭಗವಂತ ಸರ್ವದಾ ಧ್ಯೇಯನಾಗಿದ್ದಾನೆ. ಧ್ಯೇಯನಾದ ಪರಮಾತ್ಮನ ಚರಣಾರವಿಂದವನ್ನು ನಾವು ವಂದಿಸುತ್ತೇವೆ. ವಂದಾಮಹೇ ತೇ ಚರಣಾರವಿಂದಂ, ಹೇ ಪುರುಷ. ಎಂತಹ ಭಗವಂತನ ಚರಣಾರವಿಂದ? ಅದು ಧ್ಯೇಯಂ, ಧ್ಯಾನಕ್ಕೆ ವಿಷಯವಾದಂತಹ ಚರಣಾರವಿಂದ. ಜೊತೆಗೆ ಪರಿಭವಘ್ನಂ, ನಮ್ಮ ಸೋಲುಗಳನ್ನೆಲ್ಲ ನಾಶ ಮಾಡತಕ್ಕಂತಹ ಭಗವಂತನ ಪಾದಾರವಿಂದ. ದೇವರ ಪಾದಾರವಿಂದವನ್ನು ಹೃದಯದಲ್ಲಿ ನಾವು ಸ್ಮರಿಸಿದರೆ ನಮ್ಮ ಅವಮಾನಗಳೆಲ್ಲ ನಾಶವಾಗ್ತದೆ. ಪರಿಭವ ಅಂದರೆ ಅವಮಾನ ಅಂತ ಅರ್ಥ ಇದೆ.
ಅನಾದರ ಪರಿಭವ ಪರಿಭಾವಸ್ತಿರಸ್ಕ್ರಿಯ. ಪರಿಭವ ಅಂದರೆ ಅವಮಾನ ಅಂತ ಒಂದು ಅರ್ಥ ಇದೆ. ಇನ್ನೊಂದು ಪರಿಭವ ಅಂದರೆ ಪರಾಭವ ಅಂತ ಅರ್ಥ ಇದೆ, ಸೋಲುಗಳು ಅಂತ ಅರ್ಥ ಇದೆ. ನಮ್ಮ ಅವಮಾನಗಳು, ನಮ್ಮ ಸೋಲುಗಳು ಇದನ್ನೆಲ್ಲವನ್ನು ಕೂಡ ನಾಶ ಮಾಡುವಂಥದ್ದು ಭಗವಂತನ ಪಾದಾರವಿಂದದ ಸ್ಮರಣೆ, ಧ್ಯಾನ. ಅಂತಹ ಯಾವುದರ ಧ್ಯಾನದಿಂದ ನಮ್ಮ ಅವಮಾನಗಳೆಲ್ಲ ನಾಶವಾಗ್ತದೋ, ಬರೀ ಪರಿಭವ ದೂರವಾಗುವುದು ಮಾತ್ರ ಅಲ್ಲ, ಅಭೀಷ್ಟ ದೋಹಂ, ಹಸುವಿನಿಂದ ಹಾಲು ಕರೆದ ಹಾಗೆ, ದೋಹನ ಅಂದರೆ ಹಾಲು ಕರೆಯುವುದು, ಹಾಗೆ ನಮಗೆ ಅಭೀಷ್ಟಗಳು ಅಂತ ಯಾವ್ಯಾವುದಿದೆಯೋ ಅದನ್ನೆಲ್ಲ ಕರೆದು ಕರೆದು ಕೊಡತಕ್ಕಂತಹ ಭಗವಂತನ ಪಾದಾರವಿಂದದ ಧ್ಯಾನ. ಜೊತೆಗೆ ಅದು ತೀರ್ಥಾಸ್ಪದಂ, ಭಗವಂತನ ಪಾದ ಎಲ್ಲ ತೀರ್ಥಗಳಿಗೂ ಆಶ್ರಯ. ಗಂಗಾತೀರ್ಥವೂ ಆವಿರ್ಭವಿಸಿದ್ದು ಅವನ ಪಾದದಿಂದ, ಇಲ್ಲಿಯೇ ಹರಿಯುವ ಕಾವೇರಿಯೂ ಕೂಡ ಭಗವಂತನ ಪಾದದಿಂದಲೇ ಆವಿರ್ಭವಿಸಿತ್ತು. ಬರೀ ಗಂಗೆ ಮಾತ್ರ ಭಗವಂತನ ಪಾದದಿಂದ ಹುಟ್ಟಿದ್ದಲ್ಲ, ಪ್ರಪಂಚದ ಯಾವ ಯಾವ ತೀರ್ಥ ಅನಿಸುವಂತಹ ನದಿ ಇದೆಯೋ ಅವೆಲ್ಲ ದೇವರ ಪಾದದಿಂದಲೇ ಆವಿರ್ಭವಿಸಿತ್ತು. ಬೆಳಗ್ಗೆ ನಾವು ಮಂಗಳಾಷ್ಟಕ್ಕೆ ಹೇಳ್ತೇವೆ ಅಲ್ವಾ, ಗಂಗಾ ಸಿಂಧು ಸರಸ್ವತಿ ಚ ಯಮುನಾ ಗೋದಾವರಿ ನರ್ಮದಾ ಕೃಷ್ಣ ಭೀಮರಥಿ ಚ ಫಲ್ಗು ಸರಯೂ ಶ್ರೀಗಂಡಕಿ ಗೋಮತಿ ಕಾವೇರಿ ಕಪಿಲಾ ಪ್ರಯಾಗ ವಿನತಾ ನೇತ್ರಾವತಿ ಇತ್ಯಾದಯ ನದ್ಯ ಶ್ರೀಹರಿಪಾದ ಪಂಕಜ ಭವಾಹ. ಈ ಎಲ್ಲ ನದಿಗಳು ಕೂಡ ಶ್ರೀಹರಿಪಾದ ಪಂಕಜ ಭವಾಹ ಕುರುವಂತು ನೋ ಮಂಗಲಂ. ಅವೆಲ್ಲ ನಮಗೆ ಮಂಗಳ ಮಾಡಲಿ. ಎಂತಹ ನದಿಗಳು ಅಂದರೆ ಶ್ರೀಹರಿಯ ಪಾದಪಂಕಜನಿಂದ ಆವಿರ್ಭೂತವಾದವುಗಳು. ಆದ್ದರಿಂದ ಬ್ರಹ್ಮಾಂಡ ಕರ್ಪರವನ್ನು ಭಗವಂತನ ಪಾದಾರವಿಂದವು ಸೋಂಕಿದ ಕಾಲದಲ್ಲಿ ಒಡೆಯಿತಲ್ವ ಬಂಗಾರದ ಆ ಕರ್ಪರ. ಆ ಬ್ರಹ್ಮಾಂಡ ಕರ್ಪರದಿಂದ ಹೊರಗಿನಿಂದ ಒಳಗಿಳಿದು ಬಂದ ನದಿಯನ್ನು ನಾವು ಗಂಗೆ ಅಂತ ಕರಿತೇವೆ. ಆ ಗಂಗೆ ಎಂಬುದು ಭಗವಂತನ ಪಾದ ನಖದಿಂದ ಆವಿರ್ಭವಿಸಿರತಕ್ಕಂತಹ ನದಿ. ಗಂಗೆಗೆ ಈ ವಿಶೇಷತೆ ಇದೆ. ಆದರೆ ಪ್ರಪಂಚದಲ್ಲಿರುವ ಯಾವುದೇ ನೀರು ಅದು ಭಗವಂತನ ಪಾದದಿಂದ ಆವಿರ್ಭವಿಸಿತ್ತು. ನೀರಿನ ಆವಿರ್ಭಾವವಾದದ್ದೇ ಭಗವಂತನ ಪಾದದಿಂದ, ಹೊರತು ಕಣ್ಣಿನಿಂದ ಅಲ್ಲ. ಮನುಷ್ಯನಲ್ಲಿ ನೀರು ಹುಟ್ಟುವುದು ಕಣ್ಣಿನಿಂದ ಅಂತ ಅಷ್ಟೇ, ಆದರೆ ದೇವರಲ್ಲಿ ನೀರು ಹುಟ್ಟುವುದು ಪಾದದಿಂದ. ಪಾದದಿಂದ ಆವಿರ್ಭವಿಸಿದ ನೀರಿಗೆ ಅರ್ಕ ಅಂತ ಹೆಸರು. ಉಪನಿಷತ್ತು ಹೇಳ್ತದೆ ನೀರನ್ನು ಅರ್ಕ ಅಂತ ಕರೆದಿದ್ದಾರೆ. ಯಾಕೆ ಅರ್ಕ ಅಂದರೆ ಅರ್ಚನ ಸಾಧನತ್ವಾದ ಅರ್ಕ ಅಂತ. ದೇವರ ಪೂಜೆಗೆ ಬಹಳ ಮುಖ್ಯವಾದ ಸಾಧನ, ಅರ್ಚನೆಗೆ ಪರಮ ಸಾಧನವಾದದ್ರಿಂದ ನೀರಿಗೆ ಅರ್ಕ ಅಂತ ಹೆಸರು. ಆದ್ದರಿಂದ ದೇವರಿಗೆ ಏನೂ ಇಲ್ಲದೆ ಹೋದರೆ ನೀರು ಸಾಕಾಗ್ತದೆ ದೇವರ ಪೂಜೆಗೆ. ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಆವಾಹಯಾಮಿ ಆವಾಹನಂ. ನಮ್ಮ ಒಳಗಿಂದ ಧ್ಯಾನ ಇಲ್ಲದೆ ಹೋದರೂ ಒಂದು ಸೌಟು ನೀರು. ಕೊನೆಗೆ ನೈವೇದ್ಯಂ ಸಮರ್ಪಯಾಮಿ, ಅದು ಸೌಟಿನ ನೀರು ನೈವೇದ್ಯ ಕಡಿಮೆ ಆಗೋದಾದರೆ ಒಂದು ಪಾತ್ರೆಯಲ್ಲಿ ನೀರಿಡು. ಅದು ಎಷ್ಟು ದೊಡ್ಡ ಪಾತ್ರೆ ಆದರೂ ಸರಿ, ಪುಟ್ಟ ಪಾತ್ರೆ ಆದರೂ ಸರಿ, ಅದರಲ್ಲಿ ಪೂರ್ತಿಯಾಗಿದ್ದರೆ ಸಾಕು. ದೇವರಿಗೆ ಪೂರ್ಣವಾದ ಜಲಂ ಸಮರ್ಪಯಾಮಿ ಅಷ್ಟೇ. ನೈವೇದ್ಯಂ ಸಮರ್ಪಯಾಮಿ ಅಂತ ಹೇಳುವಾಗಲೂ ನೀರೇ. ಕೊನೆಗೆ ಮಂಗಳಾರತಿ ಆಗಬೇಕಾ, ಕೈಯಲ್ಲಿ ನೀರು ಹಿಡ್ಕೊಂಡು ಹೀಗೆ ಮಾಡಿದರೂ ಸರಿ, ಉದ್ಧರಣೆಯಲ್ಲಿ ನೀರು ಹಿಡ್ಕೊಂಡು ಹೀಗಂದರೂ ಸರಿ. ಎಲ್ಲ ವಿಧಾನಗಳಿಗೂ ಕೂಡ ನೀರು ಸಲ್ಲುತ್ತೆ. ಉದಕೇನೈವ ಪೂಜಿತ ಅಥವಾ ಉದಕೇನಾಪಿ ಪೂಜಿತ. ಕೇವಲ ನೀರಿನಿಂದಷ್ಟೇ ಪೂಜಿಸಲ್ಪಟ್ಟರೂ ಕೂಡ ಭಗವಂತ ಪ್ರೀತನಾಗ್ತಾನೆ. ಪತ್ರಂ ಪುಷ್ಪಂ ಫಲಂ ತೋಯಂ, ನಾಲ್ಕನೆಯದ್ದಾಗಿ ತೋಯವನ್ನು ಉಲ್ಲೇಖ ಮಾಡಿದ್ದು. ಆದರೆ ಇಷ್ಟನ್ನೂ ದೇವರ ಪೂಜೆಯಲ್ಲಿ ಬಳಸುವುದಕ್ಕೆ ಭಕ್ತಿ ಅನ್ನೋದು ಪ್ರಮುಖವಾಗ್ತದೆ. ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ, ಭಕ್ತಿಯಿಂದ ನೀರಿನಿಂದಷ್ಟೇ ದೇವರನ್ನು ಪೂಜಿಸಿದರೂ ಕೂಡ ದೇವರು ಅನುಗ್ರಹೋನ್ಮುಖನಾಗ್ತಾನೆ. ಅಂದರೆ ದೇವರ ಪೂಜೆಗೆ ಪರಮ ಮುಖ್ಯ ಸಾಧನವಾದದ್ದು ನೀರು. ನೀರಿಲ್ಲದೆ ಹೋದರೆ ಪೂಜೆ ಹೇಗೆ ಮಾಡುವುದು ನಮಗೂ ಗೊತ್ತಾಗೋದಿಲ್ಲ. ಹೇಗೆ ಪೂಜೆ ಮಾಡುವುದು? ನೀರಿಲ್ಲದೆ ಪೂಜೆ ಹೇಗೆ? ನೀರಿಲ್ಲದ ಪೂಜೆ ಅನ್ನೋದು ಕಲ್ಪನೆಗೆ ಬರುವುದಿಲ್ಲ. ಆದರೆ ತುಳಸಿ ಇಲ್ಲದ ಪೂಜೆ ಕಲ್ಪನೆಗೆ ಬರುತ್ತಾನೆ. ನಾವು ತುಳಸಿ ಇಲ್ಲದೆ ಭಾರಿ ಪೂಜೆ ಎಲ್ಲ ಮಾಡುವವರಿದ್ದೇವೆ. ನೀರಿನಿಂದಷ್ಟೇ ತುಳಸೀಂ ಸಮರ್ಪಯಾಮಿ ಅಂತ ಹೇಳುವಾಗಲೂ ಒಂದು ಸೌಟು ನೀರಾಗ್ತದೆ. ಆದರೆ ನೀರು ಇಲ್ಲದೆ ಪೂಜೆ ಹೇಗೆ ಮಾಡಬೇಕು? ಕಲ್ಪನೆಗೆ ನಿಲುಕೋದಿಲ್ಲ. ಅದನ್ನ ನೀರಿನಿಂದ ಪೂಜೆ ಮಾಡ್ತೇವೆ ಅಂದರೆ ಪೂಜೆಗೋಸ್ಕರವೇ ದೇವರು ಸೃಷ್ಟಿ ಮಾಡಿಕೊಟ್ಟದ್ದು ನೀರು. ಆದ್ದರಿಂದಲೇ ನೀರಿಗೆ ಅರ್ಕ ಅಂತ ಹೆಸರು. ಆ ದೇವರ ಪೂಜೆಗೆ ಬೇಕಾದ ಸಮಗ್ರ ದ್ರವ್ಯಗಳು ಭಗವಂತನ ಪಾದದಿಂದ ಆವಿರ್ಭವಿಸಿದೆ. ಆದ್ದರಿಂದ ಅದು ಎಂತಹ ಚರಣಾರವಿಂದ. ತೀರ್ಥಾಸ್ಪದಂ ವಂದಾಮಹೇ ಪುರುಷತೆ ಚರಣಾರವಿಂದಂ. ತೀರ್ಥಗಳಿಗೆಲ್ಲ ಆಸ್ಪದವಾಗಿರತಕ್ಕಂತಹ ನಿನ್ನ ಪಾದ. ತೀರ್ಥಗಳಲ್ಲೆಲ್ಲ ಮುಳುಗಿದರೆ ಏನು ಫಲವೋ, ನಿನ್ನ ಪಾದವನ್ನು ಹೃದಯದಲ್ಲಿ ಧ್ಯಾನ ಮಾಡಿದರೆ ಆ ಫಲ ಇದೆ. ಎಲ್ಲ ತೀರ್ಥ ಸ್ನಾನದ ಫಲ ಸಿಗಬೇಕು. ಎಲ್ಲ ತೀರ್ಥಗಳ ಆವಿರ್ಭಾವಕ್ಕೆ ಕಾರಣೀಭೂತವಾದಂತಹ ಭಗವಂತನ ಚರಣಾರವಿಂದವನ್ನು ಹೃದಯದಲ್ಲಿ ಗಟ್ಟಿಯಾಗಿ ನೆಲೆಗೊಳಿಸಿಕೊಳ್ಬೇಕು. ಆವಾಗ ಸಕಲ ತೀರ್ಥಾವಗಾಹನ ಫಲ ಅಲ್ಲಿ ಪ್ರಾಪ್ತಿಯಾಗ್ತದೆ. ತೀರ್ಥಾಸ್ಪದಂ ಶಿವ ವಿರಿಂಚಿ ನುತಂ
ಶಿವನಿಂದ ಬ್ರಹ್ಮನಿಂದ ಲೋಕದ ಎತ್ತರದ ದೇವತೆಗಳು ಅಂತ ಕರೆಸಿಕೊಂಡಂತಹ ಸೃಷ್ಟಿ ಸಂಹಾರಗಳನ್ನು ನಡೆಸುವ ಬ್ರಹ್ಮ ರುದ್ರಗಳಿಂದಲೂ ಕೂಡ ಪೂಜಿಸಲ್ಪಟ್ಟಿರತಕ್ಕಂತಹ ಶರಣ್ಯಂ ಶರಣು ಬಂದವರನ್ನೆಲ್ಲ ಪೊರೆಯತಕ್ಕಂತಹ ಈ ನಿನ್ನ ಪಾದ ಅದು ಭೃತ್ಯಾರ್ಥಿಹಂ, ಭೃತ್ಯರ ಆರ್ತಿಯನ್ನು ನಾಶ ಮಾಡುವಂಥದ್ದು. ಭೃತ್ಯರು ಅಂತೇಳಿದರೆ ಯಾರು ನಿನ್ನ ಪಾದ ಸೇವೆಗೋಸ್ಕರ ಬರ್ತಾರೋ ಅಂತಹ ಭಕ್ತರು, ಅವರ ಆರ್ತಿ ಅಂದರೆ ಕಷ್ಟ, ಅದನ್ನೆಲ್ಲ ನಾಶ ಮಾಡತಕ್ಕಂತಹ ಪ್ರಣತ ಭಕ್ತ ಭವಾಬ್ಧಿಪೋತಂ, ಭಕ್ತ ಜನರು ನಿನಗೆ ನಮಸ್ಕಾರ ಮಾಡಿದಂತಹ ಭಕ್ತ ಜನರ ಈ ಸಂಸಾರವೆಂಬ ದೊಡ್ಡ ಸಾಗರದಲ್ಲಿ ತೆಪ್ಪವಾಗಿ ಬಂದು ರಕ್ಷಣೆ ಕೊಡತಕ್ಕಂಥದ್ದು ನಿನ್ನ ಪಾದ. ಗರ್ಭಸ್ತುತಿಯಲ್ಲಿ ಹೇಳ್ತಾರೆ ಭಗವಂತನ ಪಾದ ಎಂಥದ್ದು ಅಂತ ಹೇಳಿದರೆ ಅದೊಂದು ನೌಕೆ, ಅದೊಂದು ದೋಣಿ ಅಂತ ಹೇಳ್ತಾರೆ. ಆ ದೋಣಿ ನಮ್ಮ ಕೈಯಲ್ಲಿದ್ದರೆ ನಮಗೆ ಈ ಸಂಸಾರ ಸಾಗರ ಅನ್ನೋದು ಅದು ವತ್ಸ ಅಂದರೆ ಗೋವತ್ಸ ಪದ, ಗೋವಿನ ಕರು ನೆಲಕ್ಕೆ ಪಾದ ಇಟ್ಟಾಗ ಆಗುವ ಹೊಂಡದಲ್ಲಿ ಮಳೆಯ ನೀರು ಸೇರಿದರೆ ಅದೆಷ್ಟು ದಾಟುವುದಕ್ಕೆ ಸುಲಭವೋ ಅಷ್ಟು ಸುಲಭವಾಗಿ ಹೋಗುತ್ತೆ ಇದು ಅಂತ ಗೋವತ್ಸ ಪದದ ಆಗಿಬಿಡ್ತದೆ ಈ ಸಂಸಾರವೆಂಬ ಸಾಗರ. ಈ ಸಂಸಾರವೆಂಬ ಸಾಗರದಲ್ಲಿ ಪೋತ ಅಂದರೆ ದೋಣಿ, ಪೋತ ಅಂದರೆ ತೆಪ್ಪ, ಪೋತ ಅಂದರೆ ಹಡಗು, ನಮ್ಮನ್ನು ದಾಟಿಸ್ತಕ್ಕಂಥ ದೋಣಿಯಾಗತಕ್ಕಂಥದ್ದು ಭಗವಂತನ ಪಾದ. ಅಂತಹ ವಂದಾಮಹೇ ಪುರುಷತೆ ಚರಣಾರವಿಂದಂ. ಅದೆಂತಹ ಚರಣಾರವಿಂದ ಅಂದರೆ ಅದೇ ಪಾದದಿಂದ ನೀನು ಸೀತೆಯನ್ನು ಹುಡುಕಿಕೊಂಡು ಕಾಡಿಗೆ ಹೋದವ ಸೀತೆಯನ್ನು ಕಳ್ಕೊಂಡದ್ದು ವಸ್ತುತಃ. ಆದರೆ ಸೀತೆಯನ್ನು ಹುಡುಕಿಕೊಂಡು ಕಾಡಿಗೆ ಹೋದಿ ಅಂದರೆ ಏನರ್ಥ? ಸೀತೆಯನ್ನು ರಾವಣ ಕದ್ದೊಯ್ದಂತಹ ಒಂದು ಘಟನೆಗೆ ನೀನೇ ಕಾರಣನಾಗಿ ಆಮೇಲೆ ಆ ಸೀತೆಯಲ್ಲಿ ಅಂತ ಹುಡುಕಿಕೊಂಡು ಹೋದಿ. ಅಷ್ಟೇ ಅಲ್ಲ, ಆ ಸೀತೆ ಜೊತೆಗಿದ್ದಾಗಲೂ ನಿನ್ನ ಪಾದ, ಆ ಸೀತೆ ಒಂದು ಯಾವುದೋ ಬಂಗಾರದ ಜಿಂಕೆಯನ್ನು ಬಯಸಿತು ಅಂತ ಹೇಳಿದ ಮಾತ್ರಕ್ಕೆ ನೀನು ಆ ಜಿಂಕೆಯನ್ನು ಬೆನ್ನಟ್ಟಿಕೊಂಡು ಹೋದಿ. ಜಿಂಕೆಯನ್ನು ಬೆನ್ನಟ್ಟಿದ ಪಾದ, ಸೀತೆಯನ್ನು ಹುಡುಕಿಕೊಂಡು ನಡೆದಾಡಿದಂತಹ ಪಾದ. ವಂದಾಮಹೇ ಪುರುಷತೆ ಚರಣಾರವಿಂದಂ. ಕಲಿಯುಗದಲ್ಲಿ ಉಪಾಸನೆ ಮಾಡುವ ಈ ಶ್ಲೋಕದಲ್ಲಿ ರಾಮನ ಕಥೆ ಬೇರೆ ಬಂದಿದೆ. ಅದು ಕೂಡ ಎಂಥ ಪಾದ ಅಂತೇಳಿದರೆ ಹೋಗಿ ಎತ್ತರಕ್ಕೆ ಹೋಗಿ ಎಲ್ಲ ತೀರ್ಥವನ್ನು ಹುಟ್ಟಿಸಿದಂತಹ ತ್ರಿವಿಕ್ರಮ ಪಾದದ ವರ್ಣನೆ ಇರುವುದಲ್ಲ, ರಾಮನ ಪಾದ ಅಥವಾ ಅಹಲ್ಯಾದೇವಿಯನ್ನು ಉದ್ಧಾರ ಮಾಡಿದ ಪಾದದ ಕಥೆ ಇರುವುದಲ್ಲ, ಜಿಂಕೆಯ ಹಿಂದೆ ಹೋದಂತಹ ಪಾದ. ಆ ಪಾದವನ್ನು ಹೇಳುವುದರ ಮೂಲಕ ನಮಗೆ ಎಚ್ಚರ ಹೇಳುವುದು, ನೀವೆಲ್ಲ ಜಿಂಕೆ ಹಿಂದೆ ಹೋಗಬೇಡಿ. ರಾಮದೇವರು ತಾವು ಸರ್ವ ಸಮರ್ಥರಾದಂತಹ ಸರ್ವಶಕ್ತ ಸ್ವರೂಪಿಯಾಗಿದ್ದು ಜಿಂಕೆಯ ಹಿಂದೆ ಹೋದದ್ದಕ್ಕೆ ನೋಡಿ ಪಾಪ ಸೀತೆಯನ್ನು ಹುಡುಕಿಕೊಂಡು ಹೋಗುವ ಪಾದ ಆಯ್ತದು. ಆದ್ದರಿಂದ ದೇವರು ನಮಗೆ ಎಚ್ಚರ ಕೊಡುವುದು, ನಾವು ಜಿಂಕೆಯ ಹಿಂದೆ ಹೋಗಬಾರ್ದು, ಅದರಲ್ಲೂ ಬಂಗಾರದ ಜಿಂಕೆಯ ಹಿಂದೆ ಅಂತೂ ಸುತರಾಮ್ ಹೋಗಬಾರ್ದು. ಇನ್ನು ಬಂಗಾರದ ಜಿಂಕೆ ಕೆಲವೆಲ್ಲ ಈ ಮಳೆಯಿಲ್ಲದ ನಾಡಿನಲ್ಲಿ ನೆಲದಲ್ಲೆಲ್ಲ ನೀರು ಕಾಣಿಸ್ತದೆ, ಮರುಭೂಮಿಯಲ್ಲಿ ಕಾಣಿಸುವ ನೀರು, ಅದಕ್ಕೆ ಮರೀಚಿಕೆ ಅಂತ ಒಂದು ಶಬ್ದದಿಂದ ಕರೀತಾರೆ. ಇನ್ನೊಂದು ನೀರ ಜಿಂಕೆ ಅಂತ ಇನ್ನೊಂದು ಶಬ್ದದಿಂದ ಕರೀತಾರೆ. ಜಿಂಕೆ ಅಂದರೆ ಏನು ಗೊತ್ತೋ, ನೋಡುವುದಕ್ಕೆ ಚಂದ ಕಾಣಿಸ್ತದೆ, ಬೇಕು ಅಂತ ಅನಿಸ್ತದೆ, ಹತ್ತಿರಕ್ಕೆ ಹೋದ್ಮೇಲೆ ಏನೂ ಇಲ್ಲ ಅಂತ ಅನಿಸುತ್ತೆ, ಅದಕ್ಕೆ ಜಿಂಕೆ ಅಂತ ಹೆಸರು. ಅದು ಮತ್ತೊಂದು ಕುದುರೆ ಅಂತ ಬೇರೆ ಕರೀತಾರೆ, ಕಡಲು ಕುದುರೆ ಅಥವಾ ಮರಳುಗಾಡಿನ ಕುದುರೆ ಅಂತ, ಅದು ಕುದುರೆ ಅನ್ನೋ ಶಬ್ದದಿಂದ ಕರೀತಾರೆ. ಕುದುರೆ, ಜಿಂಕೆ ಇದೆಲ್ಲ ನೋಡಲಿಕ್ಕೆ ಚಂದ ಇರುವುದು, ಅದಕ್ಕೆ ಹೆಣ್ಣು ಮಕ್ಕಳಿಗೆ, ಸುಂದರಿಯರಾದ ಹೆಣ್ಣು ಮಕ್ಕಳಿಗೆ ಕುದುರೆ ಜಿಂಕೆ ಅಂತೆಲ್ಲ ಕರೀತಾರೆ. ಅದು ಜಿಂಕೆ ಹಾಗೆ, ಇದು ಕುದುರೆ ಹಾಗೆ, ಕತ್ತೆ ಅಂತೆಲ್ಲ ಕರಿಬಾರ್ದು, ಈ ಶಬ್ದಗಳಿಂದ ಬರೀತಾರೆ. ಅಂದರೆ ನೋಡಲಿಕ್ಕೆ ಏನೋ ಆಹ್ಲಾದಕವಾಗಿದ್ದುಕೊಂಡು ಇವನನ್ನೆಲ್ಲೋ ಅಧಕ್ಕೂಪಕ್ಕೆ ಬೀಳಿಸುವಂಥದ್ದನ್ನೆಲ್ಲ ಜಿಂಕೆ ಅನ್ನೋ ಶಬ್ದದಿಂದ ಕರೀತಾರೆ. ಬಂಗಾರದ ಜಿಂಕೆಯ ಬೆನ್ನು ಹಿಡಿದು ಹೋದರೆ ಆಮೇಲೆ ಇನ್ನೇನನ್ನೋ ಹುಡುಕಿಕೊಂಡು ಹೋಗಬೇಕಾದಂತಹ ಪ್ರಸಂಗ ಬರ್ತದೆ. ಆದ್ದರಿಂದ ದೇವರ ಪಾದವನ್ನು ನೋಡಿಯೂ ನಾವು ಒಂದಷ್ಟು ಕಲಿಬೇಕು ಅಂತ ಹೇಳುವುದಕ್ಕೋಸ್ಕರ ಅಂತಹ ಸ್ವರೂಪದ ಚಿಂತನೆ ನಡೆಸು. ಇಷ್ಟು ಹೇಳಿ ಕೊನೆಯ ಭಾಗದಲ್ಲಿ ಅಂದರೆ ಜಾಯಂತಿಯ ಉಪಾಖ್ಯಾನದ ಕೊನೆಯ ಭಾಗದಲ್ಲಿ ಬರುವುದು, ನೀನು ಜಪ ಪೂಜೆ ಎಲ್ಲ ಮಾಡಿದರೆ ದೇವರು ತುಂಬ ಸಂಪ್ರೀತನಾಗ್ತಾನೆ. ಆದರೆ ಜಪ ಪೂಜೆ ಮಾಡುವುದಕ್ಕೆ ಕೆಲವು ನೀರು ಕುಡಿದು ಬದುಕಬೇಕು, ಯಾವ್ಯಾವುದೋ ನೀರು ಕುಡಿಬಾರ್ದು. ಅದರಲ್ಲಿ ಬಹಳ ಖುಷಿಯಾಗುವ ವಿಷಯ ಏನು ಅಂತ ಹೇಳಿದರೆ, ಎಲ್ಲಿ ಕಾವೇರಿಯ ನೀರು ಕುಡಿದುಕೊಂಡು ಜೀವನ ಮಾಡ್ತಾರೋ ಅವರಿಗೆ ದೇವರು ಬೇಗ ಪ್ರೀತನಾಗ್ತಾನೆ ಅಂತ ಒಂದಿಲ್ಲಿದೆ. ಅದರಿಂದ ಬೇಗ ನಳ್ಳಿ ಹಾಕಿಸಿಕೊಳ್ಳದೇ ಇದ್ದವರು ಮನೆಯವರು ಬೇಗ ನಳ್ಳಿ ಹಾಕಿಸಿಕೊಳ್ಳಬೇಕು. ಯಾವ ಸ್ಥಾನ ಶ್ರೇಷ್ಠ ಕಲಿಂ ಸಭಾ ಸಂಭಾಜಯಂತ್ಯರ್ಥ ಆರ್ಯಾ ಗುಣಜ್ಞಾ ಸಾರಭಾಗಿನಃ ಯತ್ರ ಸಂಕೀರ್ತನಾದೇವ ಸರ್ವಸ್ವಾರ್ಥೋಭಿಲಭ್ಯತೆ ನಹ್ಯತಃ ಪರಮೋ ಲಾಭಃ ದೇಹಿನಾಂ ಭ್ರಾಮ್ಯತಾಮಿಹ ಯತೋ ವಿಂದೇತ ಪರಮಾಂ ಶಾಂತಿಂ ನಶ್ಯೇತ ಸಂಸ್ಕೃತಿಃ. ತಾಮ್ರಪರ್ಣೀ ನದಿ ಯತ್ರ ಕೃತಮಾಲಾ ಪಯಸ್ವಿನಿ ಕಾವೇರಿ ಚ ಮಹಾಪುಣ್ಯ ಪ್ರತೀಚಿ ಚ ಮಹಾನದಿ ಯೇ ಪಿಬಂತಿ ಜಲಂ ತಾಸಾಂ ಮನುಜಾ ಮನುಜೇಶ್ವರ
ಪ್ರಾಯೋ ಭಕ್ತಾ ಭಗವತಿ ವಾಸುದೇವೇ ಅಮಲಾಶಯಾ. ಈ ತಾಮ್ರಪರ್ಣಿ, ಕಾವೇರಿ, ಪಯಸ್ವಿನಿ, ಕೃತಮಾಲ ಇಂತಹ ನದಿಗಳು ಯೇ ಪಿಬಂತಿ ಜಲಂ ತೇಷಾಂ, ಇವುಗಳ ನೀರನ್ನು ಯಾರು ಕುಡಿಯುತ್ತಾರೋ ಮನುಜಾಹ ಪ್ರಾಯೋ ಭಕ್ತಾ ಭವಿಷ್ಯಂತಿ ವಾಸುದೇವೇ, ಆ ಅಮಲಾಶಯಾ ಮನಸ್ಸನ್ನು ಶುದ್ಧ ಮಾಡಿಕೊಂಡವರಾಗಿ ವಾಸುದೇವನಲ್ಲಿ ಪರಮಭಕ್ತಿಯನ್ನು ಹೊಂದುತ್ತಾರೆ ಅನ್ನುವ ಮಾತಿನಲ್ಲಿ ಈ ಕೊನೆಯ ಪ್ರಶ್ನೆಗೆ ಕರಭಾಜನ ಅಂತ ಹೇಳುವ ಜಾಯಂತೆಯರು ಉತ್ತರವನ್ನು ಮುಗಿಸ್ತಾರೆ. ಹೀಗೆ ಒಟ್ಟು 9 ಪ್ರಶ್ನೆ 9 ಉತ್ತರ, ಇದಿಷ್ಟು ಜಾಯಂತೆಯ ಉಪಾಖ್ಯಾನ. ಪ್ರಶ್ನೆ ಸುರಾದದ್ದು ಭಾಗವತ ಧರ್ಮದಿಂದ, ಪ್ರಶ್ನೆ ಕೊನೆಯಾದದ್ದು ಭಗವದರ್ಚನೆಯ ವಿಷಯದಲ್ಲಿ. ಅಂದ ಭಗವತ್ ಪೂಜೆ, ಭಾಗವತ ಧರ್ಮದ ಅನುಷ್ಠಾನ ಇದು ಪ್ರಮುಖವಾದದ್ದು ಅನ್ನುವ ಸೂಚನೆಯೂ ಕೂಡ ಜಾಯಂತಿಯೋಪಾಖ್ಯಾನದಿಂದ ಲಭ್ಯವಾಗ್ತದೆ ಅನ್ನುವ ಚಿಂತನೆಯ ಜೊತೆಗೆ ಇವತ್ತಿನ ಉಪನ್ಯಾಸದ ಉಪಸಂಹಾರ ಮಾಡೋಣ. ನಾಳೆಯಿಂದ ಇದರ ಮುಂದುವರಿದ ಭಾಗ ಉದ್ಧವ ಗೀತೆಯ ಚಿಂತನೆಯನ್ನು ನಡೆಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ